ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರಾಣಿ. 2022 ಬಗ್ಗೆ ಮಾತಾಡ್ತಾ ಇದ್ವಿ. 2022 ನ್ಯೂಮರಾಲಜಿ ಹೇಗಿರುತ್ತೆ ಅಂತ ಹೇಳಿ ಒಬ್ಬರೊಬ್ಬರ ದಿನಾಂಕ ಡೇಟ್ ಮೇಲೆ ಯಾವ ತಿಂಗಳಲ್ಲಿ ಹುಟ್ಟಿರ್ತಾರೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ವಿ. ಇವತ್ತು ಯಾರ್ಯಾರು 3 ಸೀರೀಸ್ ಅಲ್ಲಿ ಹುಟ್ಟಿರ್ತಾರೆ, 3 ಸೀರೀಸ್ ಅಂತ ಕರೀತಾರೆ. ಯಾವಾಗಲೂ ಮಲ್ಟಿಪಲ್ಸ್ ಆಫ್ 3 ಬಂದ್ರೆ ನ್ಯೂಮರಾಲಜಿಲಿ ಅದನ್ನ 3 ಸೀರೀಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ 3ನೇ ತಾರೀಕು ಹುಟ್ಟಿರೋರು, 12ನೇ ತಾರೀಕು ಹುಟ್ಟಿರೋರು, 21ನೇ ತಾರೀಕು ಹುಟ್ಟಿರೋರು, ಮತ್ತೆ 30ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು. 3, 12, 21, 30 ಈ 4 ಡೇಟಲ್ಲಿ ಹುಟ್ಟಿರ್ತಕ್ಕಂಥವ್ರು ಜನವರಿ ತಿಂಗಳಲ್ಲಿ ಹುಟ್ಟಿದ್ರೆ ಅವ್ರಿಗೆ ಒಂದು ಎಲ್ಲ ಹೊಸ ತನ ಬರ್ತಕ್ಕಂಥದ್ದು, ಹೊಸ ವಿಚಾರಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು, ಇಷ್ಟು ವರ್ಷ ಇಲ್ಲದೆ ಇರತಕ್ಕಂಥದ್ದು ಹೊಸತನ ಬರ್ತಕ್ಕಂಥದ್ದು, ಹೊಸ ಆವಿಷ್ಕಾರಗಳು, ಹೊಸ ಕೆಲಸ, ಹೊಸ ಬಿಸ್ನೆಸ್ಸು, ಎಲ್ಲ ಹೊಸದು, ಹೊಸ ಪ್ರಾಜೆಕ್ಟು, ಬಹಳಷ್ಟು ಎಂಥೂಸಿ ಆಗಿರ್ತಾರೆ, ಬಹಳ ಎನರ್ಜೆಟಿಕ್ ಆಗಿರ್ತಾರೆ. ಸೊ ಎಲ್ಲವೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ವರ್ಷವಾಗಿದೆ. 2022 ಏನ್ ಅನ್ಕೊಳ್ತಾರೆ ಅವ್ರು ಮಾಡಬೇಕು ಅಂತ ಅನ್ಕೊಳ್ತಾರೆ, ಅದು ಅವ್ರಿಗೆ ಸಕ್ಸಸ್ ಅನ್ನ ತಂದುಕೊಡ್ತಕ್ಕಂಥದ್ದು. ಮತ್ತೆ ಬಹಳಷ್ಟು ವರ್ಷಗಳು ಅದು ಮುಂದುವರಿಯತಕ್ಕಂಥ ಒಂದು ವಿಚಾರ ಆಗಿದೆ. ಸೊ ಯಾರು 3, 12, 21 ಮತ್ತೆ 30ನೇ ತಾರೀಕು ಫೆಬ್ರವರಿಲಿ ಹುಟ್ಟಿದ್ದಾರೆ, ಸ್ವಲ್ಪ ಅವ್ರಿಗೆ ವರ್ಷ ಸ್ವಲ್ಪ ಬಹಳ ನಿಧಾನಗತಿಯಲ್ಲಿ ನಡೆಯುತ್ತೆ. ಉತ್ಸಾಹ ಇಲ್ಲದೆ ಇರತಕ್ಕಂಥದ್ದು, ಆಲಸ್ಯ ಜಾಸ್ತಿ, ಏನ್ ಮಾಡಕ್ ಹೋದ್ರೂ ಕೂಡ ನಿಧಾನದ ಕೆಲಸ. ಆ ನಿಧಾನದ ಕೆಲಸದಿಂದ ಮನಸ್ಸಿಗೆ ಏನೋ ಒಂಥರ ಗೊಂದಲ, ಹಣ ಖರ್ಚಾಗ್ತಕ್ಕಂಥದ್ದು, ಏನೇ ಒಂದು ಎಫರ್ಟ್ ಅಂತ ಹೇಳ್ತಾರಲ್ಲ ಹಾಕಿದ್ರೂ ಕೂಡ ಸಕ್ಸಸ್ ಆಗದೆ ಇರತಕ್ಕಂಥ ತೋರಿಸುತ್ತೆ. ಅದ್ರ ಜೊತೆಗೆ ಬಹಳ ಫ್ರಸ್ಟ್ರೇಟ್ ಆಗ್ತಕ್ಕಂಥದ್ದು 2022 ತೋರಿಸ್ತಾ ಇದೆ. ಸ್ವಲ್ಪ ಸಮಾಧಾನ ತಗೊಂಡಲ್ಲಿ ಸ್ವಲ್ಪ ವರ್ಷ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು, ಸ್ವಲ್ಪ ಲೋನ್ಲಿನೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಮುಂದಿನ ವರ್ಷ ತೋರಿಸ್ತಾ ಇದೆ. ಸೊ ಯಾರು 3ನೇ ತಾರೀಕು, 12, 21 ಮತ್ತೆ 30ನೇ ತಾರೀಕು ಮಾರ್ಚ್ ಅಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ಒಂದು ರೀತಿ ಬಹಳ ಕಷ್ಟಪಡ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ, ಬಹಳ ಹಾರ್ಡ್ ವರ್ಕ್ ಅಂತ ತೋರಿಸ್ತಾ ಇದೆ. ಆದರೆ ಒಳ್ಳೆ ರಿಸಲ್ಟ್, ಬಹಳ ಖುಷಿಯಾಗಿರ್ತಕ್ಕಂಥದ್ದು, ಕಷ್ಟದ ಜೊತೆ ಸುಖನೂ ಜಾಸ್ತಿ ಇರುತ್ತೆ. ತುಂಬಾ ಒಳ್ಳೊಳ್ಳೆ ವಿಚಾರಗಳು ಅವ್ರಿಗೆ ಖುಷಿ ಪಡ್ತಕ್ಕಂಥದ್ದು ಬಹಳಷ್ಟು, ಅಂದ್ರೆ ಎಂಜಾಯ್ಮೆಂಟು, ಮತ್ತೆ ಫಂಕ್ಷನ್ಸು, ಮತ್ತೆ ಹೊಸ ಹಾಬೀಸು, ಮತ್ತೆ ಹೊಸ ಫ್ರೆಂಡ್ಸು, ಒಡನಾಟ ಜಾಸ್ತಿ ಇರ್ತಕ್ಕಂಥದ್ದು, ಹೆಚ್ಚು ಜನರನ್ನ ಮೀಟ್ ಮಾಡತಕ್ಕಂಥದ್ದು. ಬಟ್ ಆದ್ರೆ ಅದ್ರ ಜೊತೆಗೆ ಅಷ್ಟೇ ಕಷ್ಟ. ಏನ್ ಯಾವಾಗ್ಲೂ ಆರಾಮ ಖುಷಿಯಾಗಿರೋಣ ಅಂದ್ರಪ್ಪ ಈ ಕೆಲಸ ಬಂತಲ್ಲಪ್ಪ. ಸೊ ಹಾರ್ಡ್ ವರ್ಕ್ ಸ್ವಲ್ಪ ಹಿಯರ್ ಆಗುತ್ತೆ. ಇದನ್ನೆಲ್ಲ ನೀವು ಮಾಡಿದಾಗ ನೀವು ನೆನೆಸ್ಕೊಳ್ತೀರಾ, ಓಕೆ ಹೋದ ವರ್ಷ ಖುಷಿಯಾಗಿತ್ತು, ಬಟ್ ಸಿಕ್ಕಾಪಟ್ಟೆ ಟೆನ್ಷನ್, ಹೆಕ್ಟಿಕ್, ವರ್ಕ್ ಲೋಡ್ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ಸೊ ಹಾಗೆ 3, 12, 21 ಮತ್ತೆ 30 ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು, ಇದೊಂಥರ ಬಹಳ ಸೀರಿಯಸ್ ಆಗಿರ್ತಕ್ಕಂಥ ವರ್ಷ ನಿಮ್ದಾಗುತ್ತೆ. ತುಂಬಾನೇ ಗಾಂಭೀರ್ಯವಾಗಿರ್ತಕ್ಕಂಥ ವರ್ಷ ಆಗುತ್ತೆ. ಬಹಳಷ್ಟು ಅಡಚಣೆಗಳು, ಫ್ರೆಂಡ್ಸ್ ಆಗಿರೋರೆಲ್ಲ ನಿಮಗೆ ಒಂಥರ ಎನಿಮೀಸ್ ತರ ಕಾಣಿಸ್ತಾರೆ. ಬಹಳಷ್ಟು ಕಷ್ಟಪಟ್ಟರು ಕೂಡ ರಿಸಲ್ಟ್ ಬರದೇ ಇರತಕ್ಕಂಥದ್ದು. ಹಾಗೆ ಯಾವುದೇ ಒಂದು ಕೈ ಹಾಕಿದ್ರು ಕೂಡ ಅದರಲ್ಲಿ ನಷ್ಟವನ್ನು ಹೊಂದತಕ್ಕಂಥದ್ದು ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಹೊಸ ವಿಚಾರಗಳು ಯಾವುದೂ ಮಾಡಬಾರದು. ಹಾಗೆ ಬಹಳಷ್ಟು ಇನ್ಸಲ್ಟ್ಸ್ ಆಗ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾವುದೇ ವಿಚಾರದಲ್ಲಿ ಸ್ವಲ್ಪ ಪ್ರಗತಿ ಬಹಳ ಕಮ್ಮಿ ಇರ್ತಕ್ಕಂಥದ್ದು. ಹಾಗೆ 3, 12, 21, 30ನೇ ತಾರೀಕು ಮೇ ತಿಂಗಳಲ್ಲಿ ಹುಟ್ಟಿರೋರಿಗೆ ಒಂದು ಹೊಸ ಬದಲಾವಣೆ ಕಾಣಿಸುತ್ತೆ. ಏನೋ ಒಂದು ಹೊಸತನ, ಹಿಂದೆಂದೂ ಕಾಣದೇ ಇರತಕ್ಕಂಥ 2022 ಏನೋ ಒಂದು ಬದಲಾವಣೆ.
ಅದು ಫ್ಯಾಮಿಲಿ ಲೈಫಲ್ಲಿರ್ಬೋದು, ಅಥವಾ ಕೆಲಸದಲ್ಲಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿರ್ಬೋದು, ಒಂದು ಹೊಸ ಹೊಸ ಆವಿಷ್ಕಾರ, ಖುಷಿಯಾಗಿರ್ತಕ್ಕಂಥದ್ದು. ಹಾಗೆ ಜಾಬಲ್ಲಿ ಚೇಂಜ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾವುದೇ ಅಹಿತಕರ ವಿಚಾರಗಳು ನಿಮ್ಮ ಜೀವನದಲ್ಲಿ ಹಿಂದಿನ ವರ್ಷ ನಡೆದಾಗ ಮುಂದಿನ ವರ್ಷ ಅದರದ್ದೆಲ್ಲವೂ ಕೂಡ ಒಂದು ತೊಲಗ್ತಕ್ಕಂಥ ವಿಚಾರ, ಒಂದು ಖುಷಿ ವಿಚಾರ. ಇದು ಯಾವುದೋ ಅಂಟ್ಕೊಂಡಿತ್ತಪ್ಪ, ಅದೆಲ್ಲ ಹೋಯ್ತು, ಬಿಟ್ಟೋಯ್ತು, ಎಲ್ಲ ಆರಾಮಾಗಿದ್ದೀನಿ, ಯಾವುದೋ ಅಂಟ್ಕೊಂಡಿತ್ತು, ಇಟ್ ಹ್ಯಾಸ್ ಗಾನ್ ಅನ್ನೋ ವರ್ಷ ನಿಮ್ದಾಗತ್ತೆ. ಹಾಗೆ ಅದ್ರ ಜೊತೆಗೆ ಜಾಬ್ ಚೇಂಜು ಅಥವಾ ಬಿಸ್ನೆಸ್ಸಲ್ಲಿ ಚೇಂಜ್ ಆಗ್ತಕ್ಕಂಥದ್ದು, ಮನೆ ಚೇಂಜು, ಏನೋ ಒಂದು ಚೇಂಜ್ ಬಹಳ ಇಂಪಾರ್ಟೆಂಟ್, ಇಂಪ್ಯಾಕ್ಟ್ ಆಗುತ್ತೆ ಚೇಂಜು. ಆ ರೀತಿ ಆಗ್ತಕ್ಕಂಥದ್ದು ಏನು ನಿಮಗೆ ಕಷ್ಟ ಸಾಧ್ಯ ಇತ್ತು, ಏನು ಆಗ್ತಾ ಇರಲಿಲ್ವೋ 2022ರಲ್ಲಿ ನಿಮಗೆ ಆಗ್ತಕ್ಕಂಥದ್ದು ಬಹಳ ಬಲವಾಗಿ ತೋರಿಸ್ತಾ ಇದೆ. ಸೊ ಯಾರು 3, 12, 21, 30ನೇ ತಾರೀಕು ಜೂನಲ್ಲಿ ಹುಟ್ಟಿದ್ದಾರೆ, ಸ್ವಲ್ಪ ಮದುವೆ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು, ಹೊಸ ಸ್ನೇಹಿತರು ನಿಮಗೆ ಆಗ್ತಕ್ಕಂಥದ್ದು, ಹಾಗೆ ಫ್ಯಾಮಿಲಿಲಿ ಫೋಕಸ್ ಜಾಸ್ತಿ ಆಗ್ತಕ್ಕಂಥ ತೋರಿಸುತ್ತೆ. ಎಲ್ಲೋ ಒಂದು ಕಡೆ ನಾನು ಇಷ್ಟು ವರ್ಷಗಳ ಕಾಲ ಯಾಕೋ ಫ್ಯಾಮಿಲಿ ಕಡೆ, ಮನೆ ಕಡೆ ಏನೂ ಮಾಡಿಲ್ಲ ಅನ್ನೋ ಸಂದರ್ಭದಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ 2022 ನಿಮಗೆ ಒಂದು ಫ್ಯಾಮಿಲಿ ಲೈಫ್ ಫೋಕಸ್ಸು, ಹೋಮ್ ಲೈಫ್ ಫೋಕಸ್ಸು, ಫ್ಯಾಮಿಲಿ ಜೊತೆ ಹೆಚ್ಚು ಕಾಲ ಕಳೀತಕ್ಕಂಥ ವರ್ಷ ಆಗುತ್ತೆ. ಅಲ್ಲಿ ಹೋಮ್ ಇಂಪ್ರೂವ್ಮೆಂಟ್ ಇರ್ಬೋದು, ಹೌಸ್ ರಿನೋವೇಷನ್ ಇರ್ಬೋದು, ಹೊಸ ಮನೆ ಕಟ್ಟತಕ್ಕಂಥ ಇರ್ಬೋದು, ಇವೆಲ್ಲ ಕೂಡ ನಿಮಗೆ ಆಪರ್ಚುನಿಟೀಸು ನ್ಯೂಮರಾಲಜಿ ಪ್ರಕಾರ ನಿಮಗೆ 2022 ಅಲ್ಲಿ ಆಗ್ತಕ್ಕಂಥ ತೋರಿಸುತ್ತೆ. ಹಾಗೆ ಯಾರು 3, 12, 21, 30 ಜುಲೈಲಿ ಹುಟ್ಟಿದ್ದಾರೆ, ಜುಲೈ ತಿಂಗಳಲ್ಲಿ ಹುಟ್ಟಿದ್ದಾರೆ, ಅವ್ರಿಗೆ ಸ್ವಲ್ಪ ಅಭಿವೃದ್ಧಿ ಬಹಳ ಕಮ್ಮಿ. ಯಾವುದೇ ವಿಚಾರದಲ್ಲೂ ಕೂಡ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ತೋರಿಸಲ್ಲ, ಅದೇ ರೀತಿ ಕೆಳಮಟ್ಟಕ್ಕೂ ಹೋಗೋದಂತ ತೋರಿಸಲ್ಲ. ಏನೋ ಒಂಥರ ಏನಿತ್ತೋ ಸ್ಟೇಟಸ್ ಕೋ ರಿಮೈನ್ ಸೇಮ್, ಹೋದ ವರ್ಷ ಹೇಗಿತ್ತೋ ಅದೇ ತರ ಒಂದು ಎಲ್ಲಾ ವಿಚಾರದಲ್ಲೂ, ಕೆಲಸ, ಹಣಕಾಸು, ಎಲ್ಲಾ ವಿಚಾರದಲ್ಲೂ ಒಂಥರ ಸ್ತಬ್ಧವಾಗಿರ್ತಕ್ಕಂಥದ್ದು. ಸುಮ್ಮನೆ ಹೋಗ್ಬೇಕು ಬರಬೇಕು, ಒಂಥರ ಮೊನಾಟನಸ್ ಅಂತಾರಲ್ಲ, ಮೊನಾಟನಸ್ ಕ್ರಿಯೇಟ್ ಆಗ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇರ್ತಕ್ಕಂಥ ತೋರಿಸುತ್ತೆ. ಆದರೆ ಒಂಥರ ಕ್ವಾಲಿಟಿಯರ್ ಇರುತ್ತೆ, ಒಂಥರ ಸಮಾಧಾನವಾಗಿ ಹೋಗುತ್ತೆ, ಪ್ಲೆಸೆಂಟ್ ಆಗಿ ಹೋಗುತ್ತೆ, ಪೊಲೈಟ್ ಆಗಿ ಹೋಗುತ್ತೆ, ಹೆಚ್ಚಿಲ್ಲ ಕಮ್ಮಿ ಇಲ್ಲ, ಸ್ಮೂತ್ ರೈಡ್. ಬಟ್ ನಿಮ್ಮ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿದ್ರೆ ಅದು ಫಲಿಸೋದಿಲ್ಲ. ಸೊ ಈ ವಿಚಾರ ಬರ್ತಕ್ಕಂಥದ್ದು. ಯಾರು 3, 12, 21, 30ನೇ ತಾರೀಕು ಆಗಸ್ಟ್ ಅಲ್ಲಿ ಹುಟ್ಟಿರ್ತಾರೆ, ಇದು ಹೆಲ್ತ್ ಇಶ್ಯೂಸ್ನ ತರುತ್ತೆ. ಏನೋ ಒಂದು ಕಾರಣಕ್ಕೆ ಹೆಲ್ತಿಯಾಗಿರೋರು ಕೂಡ ಹಾಸ್ಪಿಟಲ್ಗೆ ಹೋಗ್ತಕ್ಕಂಥದ್ದು, ಅಥವಾ ಏನೋ ಒಂದು ಕಾಯಿಲೆ ಬರ್ತಕ್ಕಂಥದ್ದು, ಅಥವಾ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು, ಏನೋ ಒಂದು ಬಿದ್ದು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಒಂದ್ಸತಿ ಆದರೂ ಸ್ವಲ್ಪ ಮೇಜರ್ ಇಶ್ಯೂಗೆ ಡಾಕ್ಟರ್ನ ಮೀಟ್ ಮಾಡ್ತಕ್ಕಂಥ ವರ್ಷವಾಗುತ್ತೆ. ಅದು ಸ್ವಲ್ಪ ನಿಮಗೆ ನೆನಪಲ್ಲಿ ಉಳಿತಕ್ಕಂಥದ್ದು. ಸೊ ಹಾಗೆ ಬಹಳ ಕಷ್ಟದ ವರ್ಷ ಆಗಿದೆ. ಒಂದು ಒಳ್ಳೆ ವಿಚಾರ ಏನು ಅಂತಂದ್ರೆ, ಹಣಕಾಸು ವಿಚಾರದಲ್ಲಿ ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿ ಹೊಂದತಕ್ಕಂಥದ್ದು ತೋರಿಸ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ನಿಮಗೆ ಕಷ್ಟದ ವರ್ಷ ಆಗಿದ್ರು ಕೂಡ ನಿಮಗೆ ಹೆಸರು, ಕೀರ್ತಿ, ಪ್ರತಿಷ್ಠೆ ತರ್ತಕ್ಕಂಥದ್ದು, ಏನೋ ಒಂದು ರೀತಿ ಪ್ರಮೋಷನ್ ಬರ್ಬೋದು, ಅವಾರ್ಡ್ಸ್ ಬರ್ಬೋದು, ನಿಮಗೆ ಸನ್ಮಾನ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಹಾಗೆ ಯಾರು 3, 12, 21, 30ನೇ ತಾರೀಕು ಸೆಪ್ಟೆಂಬರ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ರೀತಿ ಎಷ್ಟೋ ವಿಚಾರಗಳು ನಾವೇನೇನು ಮಾಡಿರ್ತೀವೋ ಏನೋ ಕೊನೆಗೊಳ್ತಾ ಇದೆ. ಇಷ್ಟು ವರ್ಷ ಮಾಡಿರೋದು ಈಗ ಯಾಕೋ ನಮಗೆ ಸ್ಟಾಪ್ ಆಗ್ತಕ್ಕಂಥದ್ದು ವರ್ಷ ಇದಾಗುತ್ತೆ. 2022 ನಿಮಗೆ ಎಷ್ಟೋ ವಿಚಾರಗಳು ರನ್ನಿಂಗ್ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಸ್ಥಗಿತ ಆಗುತ್ತೆ. ಹೊಸ ಹೊಸ ವಿಚಾರಗಳು, ಹೊಸ ಒಂದು ಆಪರ್ಚುನಿಟೀಸ್ ಅಂತ ಏನು ಹೇಳ್ತೀವಿ, ನಿಮಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು 2022 ವರ್ಷದ ಕೊನೆಗೆ ಬರ್ತಕ್ಕಂಥದ್ದು ಕಂಡು ಬರುತ್ತೆ ಇಲ್ಲಿ. ಹಾಗೆ ವರ್ಷ ಬಹಳ ನಿಧಾನಗತಿಯಲ್ಲಿ ಹೋಗುತ್ತೆ. ಮತ್ತೆ ಎಷ್ಟೋ ವಿಚಾರಗಳು
ಬಿಟ್ಕೊಡ್ತಕ್ಕಂಥದ್ದು ಅಂತ ಹೇಳ್ತೀವಿ, ಆಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಮುಂದೆ ಯಾರು 3, 12, 21 ಮತ್ತೆ 30ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವರು ಹೊಸ ಚೈತನ್ಯದ ವರ್ಷ, ಹೊಸ ಪಯಣ, ಹೊಸ ದಿಕ್ಕು, ಇನ್ನೆಂದೂ ಕಾಣದಂತಕ್ಕಂಥ ರಿಮಾರ್ಕಬಲ್ ಇಯರ್ ಆಗ್ಬಿಡುತ್ತೆ. ನಿಮಗೆ ನೆನೆಸ್ಕೋಬೇಕು, ಈ ವರ್ಷ 2022 ನಾನು ಕೆಲವರು ಹೇಳ್ತಾರಲ್ಲ, ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಏನಾರು ಒಂದು ಸ್ಟಾರ್ಟ್ ಮಾಡಿದ್ದು ಒಂದು ಇಯರ್ ಹೇಳ್ತಾ ಇರ್ತೀನಿ ನಾವು. 2014ಕ್ಕೆ ಸ್ಟಾರ್ಟ್ ಮಾಡಿದೆ ನಾನು, ಆ ಟೈಮು 2011ಕ್ಕೆ ನಾನು ಸ್ಟಾರ್ಟ್ ಮಾಡಿದೆ, 2019ರಲ್ಲಿ ನನಗೆ ಇದು ಒಂದು ಪ್ರಾರಂಭವಾಯಿತು. ಆ ರೀತಿ 2022 ನಿಮಗೆ ಏನೋ ಒಂದು ಹೊಸ ವಿಚಾರಗಳು, ಅದನ್ನ ಆ ಒಂದು ವರ್ಷನ ನೆನಪಿಟ್ಕೊಳ್ತಕ್ಕಂಥ ವರ್ಷ ನಿಮ್ಗಾಗುತ್ತೆ. ಒಳ್ಳೇದೇ ಆಗುತ್ತೆ. ಹೊಸ ಕೆಲಸ, ಹೊಸ ಬಿಸ್ನೆಸ್ಸು, ಎಲ್ಲ ಹೊಸತನ, ಆಮೇಲೆ ಬಹಳಷ್ಟು ಒಳ್ಳೆ ವಿಚಾರಗಳು, ಮತ್ತೆ ಬಹಳ ಬ್ಯುಸಿಯಾಗಿರ್ತಕ್ಕಂಥದ್ದು, ಹೆಚ್ಚು ಒಡನಾಟ ಇರ್ತಕ್ಕಂಥದ್ದು ಎಲ್ಲವೂ ತೋರಿಸುತ್ತೆ. ಸೊ ಬಹಳ ಖುಷಿಯಿಂದ ಇರ್ತೀರ, ಬಹಳ ಸಂತೋಷದಾಯಕವಾಗಿರ್ತೀರ. ಸೊ ಯಾರು 3, 12, 21, 30ನೇ ತಾರೀಕು ನವೆಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ವರ್ಷ ಆಗಿದೆ. ಯಾವುದೇ ಒಂದು ಹೊಸ ವಿಚಾರ ತಗೊಂಡಾಗ ಅದರಲ್ಲಿ ಏಳಿಗೆ ಕಂಡು ಬರಲ್ಲ ನಿಮಗೆ. ಹೊಸ ವಿಚಾರಗಳು, ಹೊಸ ಬಿಸ್ನೆಸ್ ಇರ್ಬೋದು, ಹೊಸ ಜಾಬ್ ಇರ್ಬೋದು, ನಿಮ್ಗೆ ಯಾವುದೇ ರೀತಿಯ ನಿಮಗೆ ಸಮಾಧಾನ ತಂದು ಕೊಡಲ್ಲ. ಎಲ್ಲವೂ ಕೂಡ ಮೌನವಾಗಿರ್ತಕ್ಕಂಥದ್ದು, ನೀರವ ಮೌನ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲವೂ ಒಂಥರ ಸ್ಮಶಾನ ಮೌನ ಆಗಿರ್ತಕ್ಕಂಥ ವರ್ಷ ಆಗಿರುತ್ತೆ. ಏನೂ ಆಗ್ತಾ ಇಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಹೋಗ್ತಾ ಇದೆ. ಸೊ ಸಾಕಷ್ಟು ನಿಮಗೆ ಅದರಿಂದ ಮನಸ್ಸಿಗೆ ತೊಂದರೆ ಆಗ್ತಕ್ಕಂಥದ್ದೇ ಹೆಚ್ಚಾಗಿರುತ್ತೆ. ಅದು ಮದುವೆ ವಿಚಾರ ಇರ್ಬೋದು, ಎಜುಕೇಶನ್ ಇರ್ಬೋದು, ಹೆಲ್ತ್ ಇರ್ಬೋದು, ಎಲ್ಲವೂ ಒಂಥರ ಸ್ಟ್ಯಾಂಡ್ ಸ್ಟಿಲ್. ಏನು ಜಾಸ್ತಿ ಅದೇನೋ ಕಾಯಿಲೆ ಬಂದಿದೆ, ಅದು ಏನು ಹೋಗೋದು ಇಲ್ಲ, ಅದೇನು ಒಂಥರ ಏನು ಟ್ರೀಟ್ಮೆಂಟ್ ಕೊಟ್ಟರು ಆಗೋದಿಲ್ಲ, ಹಂಗೇ ನಿಂತಿದೆ. ಆ ರೀತಿ ಎಲ್ಲ ವಿಚಾರಗಳಲ್ಲೂ ಸ್ವಲ್ಪ ಈ ರೀತಿ ಒಂದು ಕಾಂಬಿನೇಷನ್ನು ಕಂಡು ಬರ್ತಾ ಇದೆ. ಸೊ ಹಾಗೆ 3, 12, 21, 30ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೊಸ ಫ್ರೆಂಡ್ಸು ಮತ್ತೆ ಹೊಸ ಒಂದು ಯೋಜನೆನ ನೀವು ಬಹಳಷ್ಟು ತಗೊಳ್ತೀರಾ. ಬಹಳ ಖುಷಿಯಾಗಿರ್ತಕ್ಕಂಥ ವರ್ಷ, ತುಂಬಾನೇ ಆನಂದದಿಂದ ಇರ್ತೀರ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಕಷ್ಟಗಳು ಸ್ವಲ್ಪ ಇರ್ತಕ್ಕಂಥದ್ದು, ಸ್ವಲ್ಪ ಹೆಚ್ಚು ಶ್ರಮ ಪಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಏನೇ ನಾವು ಕೆಲಸ, ಇಷ್ಟೊಂದೆಲ್ಲ ಆಲೋಚನೆ ಬರುತ್ತೆ. 2022 ಈ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ಆಲೋಚನೆ ಬರುತ್ತೆ. ಅದನ್ನ ಮಾಡೋಣ, ಇದನ್ನ ಮಾಡೋಣ, ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡೋಣ, ಅಥವಾ ಇದನ್ನ ಮಾಡೋಣ, ಅಲ್ಲಿಗೆ ಹೋಗೋಣ, ಇದನ್ನ ಕಲ್ತ್ಕೋಣ, ಎಲ್ಲವೂ ಬರುತ್ತೆ ಮೈಂಡಲ್ಲಿ. ಆದರೆ ಎಲ್ಲವೂ ಕೂಡ ಶಾಶ್ವತವಾಗಿ ಉಳಿದೇ ಇರ್ತಕ್ಕಂಥದ್ದು. ಸೊ ಇದನ್ನ ನಾವು ಆಲೋಚನೆ ಮಾಡಿ ಮೈಂಡಲ್ಲಿ ಇಟ್ಕೊಂಡ್ರೆ ನಾವು ಏನು ಮಾಡ್ತೀವೋ ಅದು ಶಾಶ್ವತವಾಗಿ ಉಳಿಬೇಕು. ಇಲ್ಲಾಂದ್ರೆ ಅಲ್ಲಿ ಹಣದ ಖರ್ಚು, ಸುಮ್ಮನೆ ಶ್ರಮ ಎಲ್ಲವೂ ವ್ಯರ್ಥ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಮುಂದೆ 4 ಸೀರೀಸ್ಗೆ ಹೋಗೋಣ. 4 ಸೀರೀಸ್ ಯಾರು 4, 13, 22, 31ನೇ ತಾರೀಕು 4, 13, 22, 31 ಹುಟ್ಟಿರ್ತಕ್ಕಂಥ ಸೀರೀಸ್. ಅದರಲ್ಲಿ 4, 13, 22, 31ನೇ ತಾರೀಕು ಜನವರಿಲಿ ಹುಟ್ಟಿದವ್ರಿಗೆ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಯಾವುದೇ ರೀತಿ ಅಭಿವೃದ್ಧಿ ಕಾಣದೇ ಇರತಕ್ಕಂಥ ವರ್ಷ, ಎಲ್ಲವೂ ಸ್ತಬ್ಧವಾಗಿರ್ತಕ್ಕಂಥದ್ದು. ಏನು ಮಾಡಿದ್ರು ಕೂಡ, ಎಷ್ಟು ನಾವು ಶ್ರಮ ಪಟ್ಟರು ಕೂಡ ಅಭಿವೃದ್ಧಿ ಕಾಣದೇ ಇರತಕ್ಕಂಥದ್ದು. ಅದು ಕೆಲಸದಲ್ಲಿರ್ಬೋದು, ವಿದ್ಯಾಭ್ಯಾಸದಲ್ಲಿರ್ಬೋದು, ಮದುವೆ ಜೀವನದಲ್ಲಿರ್ಬೋದು, ಏನನ್ನೂ ಕೂಡ ಪರಿವರ್ತನೆ ಆಗದೇ ಇರತಕ್ಕಂಥ ಒಂದು ವರ್ಷ. ಒಂದು ಇಂಪ್ರೂವ್ಮೆಂಟ್ ಇಲ್ಲದೆ ಇರತಕ್ಕಂಥದ್ದು. ಇನ್ನೂ ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ, ಏನೋ ಒಂದು ಮಾಡಿದೀವಿ, ಇದು ದುಡ್ಡು ಹಾಕಿದೀವಿ, ಅದು ಮಾಡಿದೀವಿ, ಇದು ಮಾಡಿದೀವಿ, ಸ್ಟೇಟಸ್ ಏನು ಚೇಂಜ್ ಆಗಿಲ್ಲ, ಅದೇ ತರ ಇರತಕ್ಕಂಥ ವರ್ಷ ಕಂಡು ಬಂದು ಸ್ವಲ್ಪ ನಿಮಗೆ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು, ಡಿಪ್ರೆಷನ್ ಆಗ್ತಕ್ಕಂಥದ್ದು, ಬೇಜಾರಾಗ್ತಕ್ಕಂಥ ವರ್ಷ.
ಸೊ ಯಾರು 4-13-22 ಫೆಬ್ರವರಿಗೆ ಹುಟ್ಟಿದ್ದಾರೆ, 31 ಬರಲ್ಲ, ಅದಕ್ಕಿಂತ ಫೆಬ್ರವರಿಗೆ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಬಹಳ ಖುಷಿಯಾಗಿರ್ತಕ್ಕಂಥ ವರ್ಷ, ತುಂಬಾನೇ ಎಂಜಾಯ್ ಮಾಡ್ತಕ್ಕಂಥ ವರ್ಷ, ಬಹಳಷ್ಟು ಹೊಸ ಹೊಸ ಜನರ ಪರಿಚಯ ಮತ್ತೆ ಎಲ್ಲರ ಒಡನಾಟ ಮಾಡ್ತಕ್ಕಂಥದ್ದು, ಬಿಸ್ನೆಸ್ ಮಾಡ್ತಕ್ಕಂಥದ್ದು, ತುಂಬಾನೇ ಬ್ಯುಸಿ ವರ್ಷ ಆಗ್ಬಿಟ್ಟಿರುತ್ತೆ. ಅದರಿಂದ ಸ್ವಲ್ಪ ಹಣದ ಖರ್ಚುನೂ ಆಗ್ತಕ್ಕಂಥದ್ದು, ಬಹಳ ಖುಷಿಯಿಂದ ಎಂಜಾಯ್ಮೆಂಟ್ ಮಾಡಿ ಖರ್ಚು ಮಾಡ್ತಕ್ಕಂಥ ವರ್ಷ ಆಗಿದೆ. ಸಂಪಾದನೆ ಸ್ವಲ್ಪ ಮೀಡಿಯಂ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಹಾಗೆ 4-13-22-31 ಮಾರ್ಚ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಹಳ ಕಷ್ಟದ ವರ್ಷ, ತುಂಬಾನೇ ಅಡಚಣೆಗಳು ತೋರಿಸುತ್ತೆ. ಯಾವ ವಿಚಾರ ತಗೊಂಡ್ರು ಕೂಡ ಅಲ್ಲಿ ನಮಗೆ ಇನ್ಸಲ್ಟ್, ಟೆನ್ಷನ್, ಏನ್ ಮಾಡಕ್ ಹೋದ್ರು ಕೂಡ ಅಲ್ಲಿ ಅವಮಾನಗಳು ಆಗ್ತಕ್ಕಂಥದ್ದು. ಈ ವರ್ಷ ನಿಮಗೆ ಸ್ವಲ್ಪ ಏನ್ ಮಾಡಿದ್ರು ಕೂಡ ಅಲ್ಲಿ ಕೈ ಕಟ್ಟಾಗ್ತಾಗೆ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರುತ್ತೆ. ಸೊ ಯಾವ್ದನ್ನ ಮಾಡಕ್ ಹೋದ್ರೂ ಕೂಡ ಒಂದು ಸ್ವಲ್ಪ ಆಲೋಚನೆ ಮಾಡಿ ಸಮಾಧಾನ ರೀತಿ ಮಾಡಿದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಇಲ್ಲ ಅಂದ್ರೆ ಫ್ರಸ್ಟ್ರೇಟೆಡ್ ಇಯರ್ ಆಗ್ಬಿಡುತ್ತೆ ನಿಮಗೆ. ಏನ್ ಮಾಡಿದ್ರು ಆಗ್ತಾ ಇಲ್ಲ, ಏನ್ ಮಾಡಿದ್ರು ಮುಂದೆ ಹೋಗ್ತಾ ಇಲ್ಲ, ಎಲ್ಲದರಲ್ಲೂ ಕಷ್ಟಪಡ್ತಾ ಇದೀವಿ, ಏನ್ ಮಾಡಿದ್ರು ನಿಷ್ಠೂರ ಆಗ್ತಕ್ಕಂಥದ್ದು, ಎಲ್ಲರ ಮೇಲೂ ನಿಷ್ಠೂರ, ಎಲ್ಲರೂ ದೂರ ಆಗ್ತಕ್ಕಂಥದ್ದು, ಫ್ರೆಂಡ್ ಇರೋರು ಕೂಡ ಎನಿಮಿ ಆಗ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು, ಯಾಕಪ್ಪ ಈ ವರ್ಷ ಹಿಂಗಾಯ್ತು, ಮುಖ ಕೆಡಿಸ್ಕೊಳ್ತಕ್ಕಂಥ ವರ್ಷ, ಎಲ್ಲವೂ ಕೂಡ ಆಗ್ತಕ್ಕಂಥದ್ದು. ಸ್ವಲ್ಪ ಕೇರ್ಫುಲ್ ಆಗಿ ಇರ್ತಕ್ಕಂಥದ್ದು ನೋಡ್ಬೇಕು. ಸೊ ಯಾರು 4-13-22-31 ಬರಲ್ಲ, ಏಪ್ರಿಲ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಬದಲಾವಣೆಯ ವರ್ಷ, ಏನೋ ಒಂದು ಹೊಸತನದ ವರ್ಷ, ಬೇಡದೇ ಇರತಕ್ಕಂಥದ್ದು ಕಳ್ಕೊಳ್ತಕ್ಕಂಥ ವರ್ಷ, ಹೊಸ ಬಿಸ್ನೆಸ್, ಹೊಸ ಜಾಬ್ ಬರ್ತಕ್ಕಂಥದ್ದು, ಎಲ್ಲಾ ವಿಚಾರದಲ್ಲೂ ಹೊಸತನ ಕಾಣ್ತೀವಿ. ಹಿಂದೆಂದೂ ಕಾಣದಿರ್ತಕ್ಕಂಥ ಹೊಸತನ, ಹೊಸ ವಿಚಾರಗಳು, ಬಹಳ ಖುಷಿಯಾಗಿ ವರ್ಷ ಹೇಗೆ ಬೇಗ ಹೋಯ್ತು ಅನ್ನೋ ಒಂದು ವಿಚಾರದಲ್ಲಿ ನೀವು 2022 ನಿಮಗೆ ಮಾರ್ಕ್ ಆಗುತ್ತೆ. ಎಲ್ಲಾ ವಿಚಾರದಲ್ಲೂ ಕೂಡ ಸಕ್ಸಸ್ ಆಗ್ತಕ್ಕಂಥದ್ದು ಮತ್ತೆ ಹೊಸ ಆಪರ್ಚುನಿಟೀಸ್ ಅಂತ ಏನ್ ಹೇಳ್ತೀವಿ ಅದು ಬರ್ತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸೊ ಯಾವ್ಯಾವುದು ನಿಮಗೆ ಆಗದೇ ಇರತಕ್ಕಂಥ ಕೆಲಸಗಳೆಲ್ಲ ಕೂಡ ನಿಮಗೆ ಕೈಗೂಡುತ್ತೆ. ಬಹಳ ಉತ್ತಮವಾಗಿರ್ತಕ್ಕಂಥ ವರ್ಷ ನಿಮ್ದಾಗುತ್ತೆ. ಹಾಗೆ 4-13-22-31 ಮೇ ಹುಟ್ಟಿರ್ತಕ್ಕಂಥ ಬರ್ತ್ ಡೇಟ್ ಮೇಲೆ ನಾವು ತಗೊಂಡಾಗ ಬಹಳ ರಿಲೇಟಿವ್ಸ್ನ ಮೀಟ್ ಮಾಡ್ತಕ್ಕಂಥದ್ದು. ಹಿಂದೆಂದೂ ಎಷ್ಟೋ ಜನಕ್ಕೆ ರಿಲೇಟಿವ್ಸ್ ಮೀಟ್ ಮಾಡೋದು, ಫಂಕ್ಷನ್ಗೆ ಹೋಗೋದು ಅವೆಲ್ಲವೂ ನಿಂತಿರ್ತಕ್ಕಂಥದ್ದು 2022ರಲ್ಲಿ ಅತಿ ಹೆಚ್ಚು ಫಂಕ್ಷನ್ಗೆ, ಅತಿ ಹೆಚ್ಚು ರಿಲೇಟಿವ್ಸ್ ಮನೆಗೆ, ಮತ್ತೆ ಮದುವೆ ವಿಚಾರದಲ್ಲಿ, ಫ್ಯಾಮಿಲಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಬಹಳ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಇದರಲ್ಲಿ ಯಾರಾದರೂ ಕೂಡ ನಿಮ್ಮ ಜೀವನದಲ್ಲಿ ಮದುವೆ ಆಗಬೇಕು ಅನ್ಕೊಂಡಲ್ಲಿ ಖಂಡಿತ ಮದುವೆ ಆಗ್ತಕ್ಕಂಥ ಒಂದು ಸಮಯ, ಅಥವಾ ಯಾರನ್ನಾರು ಇವ್ರು ಬೇಡ ನಾವು ಬಿಟ್ಬಿಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬಂದರೂ ಕೂಡ ಬಿಡ್ಸಕ್ಕಂಥ ಒಂದು ವರ್ಷನೂ ಆಗ್ಬಿಡುತ್ತೆ. ಅಂದ್ರೆ ಒಂದು ನೆಮ್ಮದಿಯಾಗಿರ್ತಕ್ಕಂಥದ್ದು ಫಸ್ಟ್ ತೋರಿಸ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಸೊ ಅದ್ರ ಜೊತೆಗೆ ಮನೆಗೆ ಏನು ನಾವು ಮಾಡಬೇಕು, ಮನೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಬರ್ತಕ್ಕಂಥದ್ದು ಎಲ್ಲ, ದುಡ್ಡು ಕಾಸು ಎಲ್ಲನೂ ಸ್ವಲ್ಪ ಹೆಚ್ಚಾಗೇ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಫಲ ಅಂತಾನೆ ಹೇಳ್ಬೋದು. ಸೊ 4-13-22 ಹುಟ್ಟಿರ್ತಕ್ಕಂಥ ಜೂನ್ ತಿಂಗಳಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಒಂದು ರೀತಿ ಒಂಟಿತನ ಕಾಡ್ತಕ್ಕಂಥದ್ದು 2022. ಯಾರು ನಿಮಗೆ ಒಡನಾಟಕ್ಕೆ ಬರ್ದಾಗಿರ್ತಕ್ಕಂಥದ್ದು, ಯಾರು ಮಾಡಿದ್ರು ಕೂಡ ಒಂಟಿತನ, ಅದು ಆಫೀಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಏನೋ ಒಂಥರ ಒಂಟಿತನ. ಬಟ್ ಜೀವನ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಯಾವ ವಿಚಾರಕ್ಕೂ ಕೂಡ ಯಾರೂ ಕೂಡ ನಿಮಗೆ ಹೆಚ್ಚಾಗಿ ಸ್ಪಂದಿಸ್ತಾ ಇಲ್ಲ. ಒಂದು ರೀತಿ ಮನಸ್ಸಿಗೆ ಡಿಪ್ರೆಷನ್ಗಿನ ಅನ್ನಕ್ಕಿಂತ ಹೆಚ್ಚಾಗಿ ಒಂದು ರೀತಿ
ತುಂಬ ಬೇಜಾರು, ಏನಪ್ಪ ಏನೋ ಒಬ್ಬರೇ ಒಂಥರ ಏನು ಕಾಲ ಕಳೆಯೋಕ್ಕೆ ಕಷ್ಟ ಆಗ್ಬಿಟ್ಟಿದೆ. ವರ್ಷ ಪೂರ್ತಿ ನಿಮಗೆ ಒಂದು ರೀತಿ ಸಿಂಗಲ್ ಆಗಿ ಇರ್ತಕ್ಕಂಥದ್ದು, ಸಿಂಗಲ್ ಆಗಿ ಆಲೋಚನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಬಲವಾಗಿ ತೋರಿಸ್ತಾ ಇದೆ. ಸೊ ಯಾರನ್ನ ಮೀಟ್ ಮಾಡಕ್ಕೆ ಹೋದ್ರೂ ಕೂಡ ಸ್ವಲ್ಪ ಅಲ್ಲೆಲ್ಲೋ ನಮಗೆ ಸಮಾಧಾನ ಆಗದೆ ಇರ್ತಕ್ಕಂಥದ್ದು, ಸ್ವಲ್ಪ ಸಾಧಾರಣವಾಗಿ ಇರ್ತಕ್ಕಂಥ ಒಂದು ವರ್ಷ ಆಗಿದೆ. ಒಂದು ರೀತಿ ನಿಮಗೆ ಸಂಕಟ ತರ್ತಕ್ಕಂಥದ್ದು, ಒಡನಾಟ ಇಲ್ಲದೆ ಸಂಕಟ ತರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇನ್ನು ದುಡ್ಡು ಕಾಸು ವಿಚಾರದಲ್ಲಿ ಅಷ್ಟೊಂದೇನು ಸಮಸ್ಯೆ ತರಲ್ಲ, ಮನಸ್ಸಿಗೆ ಸ್ವಲ್ಪ ತೊಂದರೆ ತರ್ತಕ್ಕಂಥ ವರ್ಷವಾಗಿದೆ. ಸೊ ಯಾರು 4ನೇ ತಾರೀಕು, 13ನೇ ತಾರೀಕು, 22 ಮತ್ತು 31ನೇ ತಾರೀಕು ಜುಲೈಯಲ್ಲಿ ಹುಟ್ಟಿದ್ದಾರೆ, ಜುಲೈಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಣ ಬರ್ತಕ್ಕಂಥದ್ದು, ಒಳ್ಳೆ ದುಡ್ಡು ಬರ್ತಕ್ಕಂಥ ವರ್ಷ ಆಗಿದೆ. ತುಂಬ ಚೆನ್ನಾಗಿ ದುಡ್ಡು ಮಾಡ್ತಕ್ಕಂಥ ವರ್ಷ. ಹಾಗೆ ಅದರಲ್ಲಿ ಒಳ್ಳೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥ ವರ್ಷ. ಬಹಳ ಕಷ್ಟಪಡ್ತಕ್ಕಂಥದ್ದು ವರ್ಷ. ಅದನ್ನು ಅವಾರ್ಡ್ಸ್ ತೊಳಕ್ಕೆ ಕಷ್ಟನೂ ಚೆನ್ನಾಗಿ ಪಡ್ತೀರಾ, ಸನ್ಮಾನನೂ ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಸಮಸ್ಯೆ ಇರುತ್ತೆ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಹಾರ್ಡ್ ವರ್ಕ್ ಇರ್ತಕ್ಕಂಥದ್ದೇ, ಸ್ವಲ್ಪ ಒಂಥರ ದುಡ್ಡು ಮಾಡ್ತಕ್ಕಂಥ ವರ್ಷ ಅಂತ ಹೇಳ್ಬೋದು. ಅಥವಾ ನೀವು ಕೆಲಸಕ್ಕೆ ಹೋಗ್ಲಿ ಬಿಡಲಿ, ನಿಮಗೆ ಕೈಯಲ್ಲಿ ಸಾಕಷ್ಟು ಹಣ ಓಡಾಡ್ತಕ್ಕಂಥ ವರ್ಷ 2022 ನಿಮ್ದಾಗುತ್ತೆ. ಸೊ ಹಾಗೆ ಯಾರು 4, 13, 22, 31ನೇ ತಾರೀಕು ಆಗಸ್ಟಲ್ಲಿ ಹುಟ್ಟಿರ್ತಾರೆ, ಅನೇಕ ವಿಚಾರಗಳು ಕೊನೆಗೊಳ್ತಕ್ಕಂಥದ್ದು. ಏನಾದ್ರು ಮಾಡಿರ್ತಕ್ಕಂಥ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಸ್ಟಾಪ್ ಆಗ್ತಕ್ಕಂಥ ತೋರಿಸುತ್ತೆ. ಸೊ ನಿಮ್ಮ ಯೋಜನೆಗಳನ್ನ ಮುಂದೂಡಬೇಕು ಅನ್ನೋ ಒಂದು ವಿಚಾರಗಳು 2022 ಆಗುತ್ತೆ. ಅದೇನೋ ಹಾಕಿದ್ವಿ, ಕೈ ಹಾಕಿದ್ವಿ, ಅದೇನೋ ಅಲ್ಲಿಗೆ ನಿಲ್ತು, ಯಾವುದೇ ಕೆಲಸ ಮೂವ್ ಆಗದೆ ಇರ್ತಕ್ಕಂಥದ್ದು, ಕೆಲವೆಲ್ಲ ಕ್ಲೋಸ್ ಮಾಡ್ತಕ್ಕಂಥದ್ದು ವಿಚಾರ ಬರುತ್ತೆ ನಿಮಗೆ. ಅದೆಲ್ಲ ಬಿಡಬೇಕು, ನಾವು ಕ್ಲೋಸ್ ಮಾಡಬೇಕು, ಮುಗೀತು, ಅದ್ರದ್ದೇನು ನಮಗೆ ಎಫೆಕ್ಟ್ ಇಲ್ಲ, ಇಷ್ಟು ವರ್ಷ ಮಾಡ್ಕೊಂಬಂದ್ವಿ, ಲಾಸಲ್ಲಿ ಬಂದ್ವೋ ಏನು ಬಂದ್ವೋ, ಈಗ ನಮಗೆ ಅದನ್ನ ಮುಕ್ತಾಯಗೊಳಿಸ್ತಕ್ಕಂಥ ಸಮಯ ಬಂದಿದೆ, ಎಲ್ಲ ಕ್ಲೋಸಿಂಗ್ ಟೈಮ್ ಬಂದಿದೆ. ಅದು ಎಜುಕೇಷನ್ ಇರ್ಬೋದು, ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಯಾವ ವಿಚಾರ ಆದರೂ ಕೂಡ ಅದನ್ನೇನೋ ನಿಲ್ಸೋಣ, ಅದನ್ನ ಸ್ಟಾಪ್ ಮಾಡೋಣ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಆದರೆ ಮುಂದಿನ ವರ್ಷಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಪೀಠಿಕೆ ಅದು ತಗೊಂಡ್ಬಂದ್ಬಿಡುತ್ತೆ. ಅದೊಂದು ಅಡ್ವಾಂಟೇಜ್ ಆಗಿರ್ತಕ್ಕಂಥದ್ದು. ಮುಂದಿನ ವರ್ಷ ಪೀಠಿಕೆ ತಗೊಂಡ್ಬರ್ತಕ್ಕಂಥ ತೋರಿಸ್ತಾ ಇದೆ. ಯಾವುದೇ ಹೊಸ ಕೆಲಸ ಮಾಡೋದು ಬೇಡ, ಯಾಕಂದ್ರೆ ಅದರಲ್ಲಿ ಲಾಸೇ ಕಂಡು ಬರುತ್ತೆ. ಇರೋ ದುಡ್ಡು ಹಾಕಿ ಅಲ್ಲಿ ತೊಂದರೆ ಮಾಡ್ಕೊಳ್ಳೋದು ಬೇಡ ಅಂತ ಕಂಡು ಬರುತ್ತೆ. ಯಾರು 4, 13, 22 ಮತ್ತೆ ಇಲ್ಲಿ ಸೆಪ್ಟೆಂಬರ್ಲಿ 31 ಬರಲ್ಲ, ಸೊ ವಿಚಾರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ವರ್ಷ ಪೂರ್ತಿ ಬಹಳ ಖುಷಿಯಾಗಿರ್ತಕ್ಕಂಥದ್ದು. 2022 ನಿಮಗೆ ಆನಂದವನ್ನು ತಂದು ಕೊಡ್ತಕ್ಕಂಥದ್ದು, ಏನೋ ಲವಲವಿಕೆ, ಎಲ್ಲರ ಒಡನಾಟ, ಹೊಸದು ಏನಾದ್ರು ಮಾಡಬೇಕು ಅನ್ನೋ ಒಂದು ಉತ್ಸಾಹ, ಹೊಸ ಜನರ ಪರಿಚಯ, ಎಲ್ಲ ವಿಚಾರದಲ್ಲೂ ಒಂದು ರೀತಿ ದೊಡ್ಡದಾಗಿ ಆಲೋಚನೆ ಮಾಡಿ ದೊಡ್ಡದಾಗಿ ಮಾಡೋಣ ಅನ್ನೋ ಒಂದು ವಿಚಾರ ಖಂಡಿತ ಅಲ್ಲಿ ಸಫಲತೆ ಆಗುತ್ತೆ. ಸೊ ಆ ವಿಚಾರದಲ್ಲಿ ನಿಮಗೆ ಖುಷಿನೂ ತಂದು ಕೊಡುತ್ತೆ. ಮತ್ತೆ ನೀವು ಏನೇನು ಕೆಲಸ ಮಾಡ್ತೀರೋ, ಒಂದು ಮನೆ ಕಟ್ಟೋ ವಿಚಾರ ಇರ್ಬೋದು, ಒಂದು ಗಾಡಿ ತಗೊಳ್ಳೋದು, ಅದೆಲ್ಲ ಲಾಂಗ್ ಟರ್ಮ್ ಇರ್ತಕ್ಕಂಥದ್ದೆಲ್ಲನೂ ಕೂಡ ಸಕ್ಸಸ್ ಆಗ್ತಕ್ಕಂಥ ವರ್ಷ 2022 ಆಗುತ್ತೆ. ಸೊ ಹಾಗೆ ಯಾರು 4, 13, 22, 31ನೇ ತಾರೀಕು ಅಕ್ಟೋಬರಲ್ಲಿ ಹುಟ್ಟಿರ್ತಾರೆ, ಅವ್ರಿಗೆ ಬಹಳ ಸ್ಲೋ ಸ್ಟಾರ್ಟ್, ಡೆಡ್ ಸ್ಟಾರ್ಟ್, ವರ್ಷ ಪೂರ್ತಿ ಡೆಡ್ಡೆ. ಏನು ಮಾಡಿದ್ರು ಒಂದು ಇನ್ಕ್ರಿಮೆಂಟ್ ಬರಬೇಕು, ಒಂದು ಪ್ರಮೋಷನ್ ಬರಬೇಕು, ದುಡ್ಡು ಜಾಸ್ತಿ ಆಗಬೇಕು, ಮನೆ ಕಟ್ಟಬೇಕು, ಮದುವೆ ಮಾಡ್ಕೋಬೇಕು, ಎಲ್ಲ ಡೆಡ್ ಸ್ಲೋ, ಏನು ಬರ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ಮದುವೆಗೆ, ಏನು ನಡೀತಾ ಇಲ್ಲ, ಎಲ್ಲವೂ ಕೂಡ ಒಂದು ಸ್ತಬ್ಧ ಅಂತ ಹೇಳ್ತಾರಲ್ಲ, ಆ ಥರ ಸ್ತಬ್ಧ ಆಗಿರ್ತಕ್ಕಂಥದ್ದು ಇರುತ್ತೆ. ಹಾಗೆ ಹಣಕಾಸು ಸಿಕ್ಕಾಪಟ್ಟೆ ಖರ್ಚಾಗುತ್ತೆ, ನಿಮ್ಮ ಸಮಯ ಮತ್ತೆ ನಿಮ್ಮ ಶಕ್ತಿ ಸ್ವಲ್ಪ ವ್ಯರ್ಥ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆದರೆ ಬಹಳಷ್ಟು ನಿಮಗೆ ಸ್ವಲ್ಪ ಸಮಾಧಾನದಿಂದ ಇಲ್ಲ ಅಂತಂದ್ರೆ ಮಾನಸಿಕವಾಗಿ ತೊಂದರೆ ಒಳಗಾಗ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಕೆಲಸ ಆಗದೆ ಇದ್ದಾಗ ಮನುಷ್ಯನಿಗೆ ಸ್ವಲ್ಪ ಶೀಘ್ರವಾಗಿ ಆಗದೆ ಇರತಕ್ಕಂಥದ್ದು ಅಲ್ಲಿ ಸ್ವಲ್ಪ ನಮಗೆ ಅಲ್ಲಿ ಸಮಸ್ಯೆಯನ್ನೇ ಕಂಡು ಬರ್ತಕ್ಕಂಥ ತೋರಿಸುತ್ತೆ. ಯಾರು 4, 13, 22, 22ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ಬಹಳ ಖುಷಿಯಾಗಿರ್ತಕ್ಕಂಥದ್ದು, ಸ್ವಲ್ಪ ಹೊಸ ನಿಮಗೆ ಆಪರ್ಚುನಿಟೀಸ್ ಓಪನ್ ಆಗುತ್ತೆ. ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮದುವೆ ಇರ್ಬೋದು, ಎಜುಕೇಶನ್ ಇರ್ಬೋದು, ತುಂಬಾ ಚೆನ್ನಾಗಿ ಖುಷಿಯಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಬಟ್ ಆದರೆ
ಬೇರೆ ಬೇರೆ ಇಂಟ್ರೆಸ್ಟ್ ಕಡೆ ಜಾಸ್ತಿ ಗಮನ ಹೋಗ್ತಕ್ಕಂಥ ತೋರಿಸುತ್ತೆ. ಒಂದು ಫೈನಲ್ ಆಗಿ ಒಂದು ರೂಟಲ್ಲಿ ಹೋಗದೆ ಇರತಕ್ಕಂಥದ್ದು ಹಲವಾರು ರೂಟಲ್ಲಿ ಹೋಗ್ತಕ್ಕಂಥದ್ದು ಸ್ವಲ್ಪ ಮೀಡಿಯಂ ಸಕ್ಸಸ್ ಆಗುತ್ತೆ. ಒಂದು ರೂಟಲ್ಲಿ ಇಟ್ಕೊಂಡು ಹೋದ್ರೆ 2022 ಉತ್ತಮವಾಗಿರ್ತಕ್ಕಂಥ ಸಕ್ಸಸ್ ಬರುತ್ತೆ. ತುಂಬಾ ಖುಷಿಯಾಗಿರ್ತಕ್ಕಂಥದ್ದು, ಬಹಳ ಸಂತೋಷದಿಂದ ಇರ್ತಕ್ಕಂಥದ್ದು, ಲವಲವಿಕೆಯಿಂದ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಫಲ. ಹಾಗೆ 4, 13, 22 ಮತ್ತೆ 31ನೇ ತಾರೀಕು ಹುಟ್ಟಿರ್ತಕ್ಕಂಥ ಡಿಸೆಂಬರ್ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಬಹಳ ಕಷ್ಟಕರವಾಗಿರ್ತಕ್ಕಂಥ ವರ್ಷ ಆಗಿದೆ. ತುಂಬಾನೇ ನಿಮಗೆ ಅವಮಾನಗಳಾಗ್ತಕ್ಕಂಥದ್ದು, ಯಾರು ಕೂಡ ನಿಮಗೆ ಬಂದು ಸಮಾಧಾನ ಅಥವಾ ಯಾವುದು ಹೇಳದೇ ಇರತಕ್ಕಂಥದ್ದು, ಕೆಲವು ನಿಮಗೆ ರಿಸ್ಟ್ರಿಕ್ಷನ್ ಆಗ್ತಕ್ಕಂಥದ್ದು, ಹಾಗೆ ನಿಮಗೆ ಅಡಚಣೆಗಳು ತಂದು ಕೊಡ್ತಕ್ಕಂಥದ್ದು, ಶತ್ರುಗಳಿಂದ ನಿಮಗೆ ಸಮಸ್ಯೆ ತಂದು ಕೊಡ್ತಕ್ಕಂಥದ್ದು, ಬರಬೇಕಾಗಿರ್ತಕ್ಕಂಥ ದುಡ್ಡು ಬಾರದೇ ಇರತಕ್ಕಂಥದ್ದು, ಕೊಡಬೇಕಾಗಿರ್ತಕ್ಕಂಥ ಕೆಲಸ ಸಿಗದೆ ಇರತಕ್ಕಂಥದ್ದು, ಜಾಬಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಪ್ರಾಬ್ಲಮ್ಯಾಟಿಕ್, ರಿಮಾರ್ಕಬಲ್. ಅಂದ್ರೆ ಮೈಂಡಲ್ಲಿ ಇಟ್ಕೋಬೇಕು, ಯಪ್ಪ ಆ ವರ್ಷನ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಅಂತ ಹೇಳಿ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಇಷ್ಟು 3 ಸೀರೀಸ್ ಮತ್ತೆ 4 ಸೀರೀಸ್ 2022 ಹೇಗಿರುತ್ತೆ ಅಂತ ಹೇಳಿದ್ದೀನಿ. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಬರೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 951357 7337. ನಮಸ್ತೆ, ವೆಲ್ಕಮ್ ಬ್ಯಾಕ್. ಕರೆ ತಗೊಳ್ಳೋಣ. ನಮಸ್ಕಾರ. ಹಲೋ ಹೇಳಿ. ನಮಸ್ಕಾರ. ಹಲೋ ಹಲೋ ಗುರುಜಿ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ನಾನು ಬಾಗಲಕೋಟೆಯಿಂದ ಮಂದಾಕಿನಿ ಅಂತ ಮಾತಾಡ್ತಾ ಇದ್ದೀನಿ ಗುರುಜಿ. ಹೇಳಿ. ನನಗೆ ದುಡ್ಡು ಬರ್ಬೇಕಾಗಿ ಕೊಟ್ಟಿದ್ದೀನಿ ಅಷ್ಟೇ, ಒಂದ್ ಪೈಸಾನು ಬರ್ತಾ ಇಲ್ಲ. ಒಂದ್ ಪೈಸಾ ನನ್ ಕೈಯಲ್ಲಿ ಇಲ್ದಂಗ ಆಗ್ಬಿಟ್ರಿ ಗುರುಜಿ. ಯಾರು ಕೊಟ್ಟಿದ್ರಿ? ಒಂದ್ 4-5 ಜನಕ್ಕೆ ಕೊಟ್ಟಿದ್ದೀನಿ ಗುರುಜಿ. ಮನೆಯಲ್ಲೇ 2 ಕೊಟ್ಟಿದ್ದೀನಿ, ಮತ್ತೆ ಹೊರಗಡೆನೂ ಮನೇಲೆ 2 ಕೊಟ್ಟಿದ್ದೀರಾ? ಕೊಡ್ತೀನಿ ಅಂತ ಇಸ್ಕೊಂಡವ್ರು ಒಬ್ರು ಕೊಡ್ತಾ ಇಲ್ಲ. ಸರಿ, ಸುಮ್ಮನೆ ಹಾಗೆ ಸಹಾಯ. ಸರಿ. ಒಂದು ಸೊಸೈಟಿಲಿ ತುಂಬಿದ್ದೆ ಗುರುಜಿ, ಒಂದ್ ಸೊಸೈಟಿಲಿ ತುಂಬಿದ್ದೆ, ಅದನ್ನು ಮುಳುಗೋಯ್ತು ಅಂತ ಅದು ಲೋನ್ ತುಂಬೋರು ತುಂಬ್ತಾ ಇಲ್ಲ ಅಂತ ಅದು ಕೊಡ್ತಾ ಇಲ್ಲ. ಕೋರ್ಟಿಗೆ ಹಾಕ್ರಿ ಅಂತ ಇದ್ದಾರೆ. ಏನ್ ಕೆಲಸ ಮಾಡ್ತೀರಾ? ಹೌಸ್ ವೈಫ್ ಗುರುಜಿ. ಇವೆಲ್ಲ ಯಾಕೆ ಮಾಡಕ್ ಹೋದ್ರಿ? ದುಡ್ಡು ಅದು ಮಾಡ್ಬೇಕು ಒಂದ್ ಆಸೆ. ಸೊಸೈಟಿ ದುಡ್ಡು ಯಜಮಾನ್ರ ಕೆಲ್ಸಕ್ಕೆ ಹೋಗಲ್ವಾ? ಇಲ್ಲ ಗುರುಜಿ, ಕೆಲ್ಸಕ್ಕೆ ಹೋಗಲ್ಲ. ನಾನು ಕೆಲ್ಸಕ್ಕೆ ಹೋಗಲ್ಲ ಗುರುಜಿ. ಅಲ್ಲ, ನಿಮ್ ಯಜಮಾನ್ರಮ್ಮ? ಇಲ್ಲ, ನಾನು ಯಜಮಾನ್ರ ಜೊತೆ ಇಲ್ಲ ಗುರುಜಿ. 18 ವರ್ಷ ಆಯ್ತು. ಏನೋ ಸಂಪಾದನೆ ಮಾಡ್ಬೇಕು ಅಂತ ನಮ್ಮ ಅಕ್ಕನ ಮನೇಲಿ ಇದ್ದೀನಿ ಗುರುಜಿ. ಈಗ 75% ಮಹಿಳೆಯರು ಯಾರ್ಯಾರು ಸ್ವಲ್ಪ ದುಡ್ಡು ಇಟ್ಕೊಂಡು ಅದ್ರಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಿರೋ, ಒಂದು ಶಾಸ್ತ್ರದಲ್ಲಿ ಹೇಳಿದೆ, ನೀವೇನಾರು ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಪಬ್ಲಿಕ್ ಹೇಳ್ತಾ ಇದ್ದೀನಿ. ನಮ್ಮ ಒಂದು ಯಾವ ಇದ್ರಲ್ಲಿ ಬರ್ದಿದೆ ಮತ್ತಾಯ್ತು, ಎಸ್ಪೆಷಲಿ ಲೇಡೀಸ್ ಅಲ್ಲಿ ಅದು ಬರ್ದಿದ್ದಾರೆ. ಬಡ್ಡಿ ವ್ಯವಹಾರ ಚಾಣಕ್ಯ ನೀತಿಯಲ್ಲೂ ಬರ್ದಿದ್ದಾರೆ. ಬಡ್ಡಿ ವ್ಯವಹಾರ ಮಾಡಿದ್ರೆ ಅವರು ಗ್ಯಾರಂಟಿ ಅವ್ರ ದುಡ್ಡು ಬರಲ್ಲ ಅಂತ ಬರೆದು ಕೊಟ್ಟಿದೆ. ಇವತ್ತಲ್ಲ ನಾಳೆ ಅವರು 0 ಆಗ್ತಾರೆ. ಯಾಕಂದ್ರೆ ಅವರ ಮನಸ್ಥಿತಿ, ಪರಿಸ್ಥಿತಿ ಆ ರೀತಿ ವಸೂಲಿ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಅವ್ರಿಗೆ ಬರಲ್ಲ ಅಂತ ಹೇಳಿ, ಒಂದು ಸಣ್ಣ ವ್ಯಾಪಾರ ಮಾಡ್ಕೊಳ್ಳಿ, ಒಂದು ಸಣ್ಣದು ಯಾವ್ದಾದ್ರು ಮಾಡ್ಕೊಳ್ಳಿ, ಬಟ್ ಇನ್ನೊಬ್ಬರಿಗೆ ದುಡ್ಡು ಕೊಡೋದು ಮಾಡೋದು ಅಂತಂದ್ರೆ, ಯಾರ್ಯಾರು ಹೆಂಗಸರು ದುಡ್ಡು ಕೊಟ್ಟಿದ್ದೀರೋ ಇವತ್ತೇ ಈ ಒಂದು ಬುಧವಾರ ಬರೆದಿಟ್ಕೊಳ್ಳಿ, ನಿಮ್ ಲೈಫಲ್ಲಿ ದುಡ್ಡು ಬರಲ್ಲ. ಅದು 100% ಅದನ್ನ ನಾನು ನೋಡಿದ್ದೀನಿ, ಸಾಕಷ್ಟು ಚೆಕ್ ಮಾಡಿದ್ದೀನಿ. ಅವ್ರು ಎಷ್ಟೇ ವ್ಯವಹಾರ ಮಾಡ್ಲಿ ಅವ್ರಿಗೆ ಹಣ ಕೊಡೋದಿಲ್ಲ ವಾಪಸ್. ಅದು ಅವರ
ಒಂದು ವಿಚಾರಕ್ಕೋ ಅಥವಾ ತಾತ್ಸಾರನೋ ಲೇಡೀಸೇ ಏನ್ ಮಾಡ್ತಾರೋ ಅಂತ ಅನ್ನೋ ಒಂದು ವಿಚಾರಕ್ಕೋ ಏನಕ್ಕಿದೆಯೋ ಗೊತ್ತಿಲ್ಲ, ಅದು ಯಾವ ತರ ಬರೋದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ನಿಷಿದ್ಧ ಅಂತ ಹೇಳಿ ಹಾಕಿದ್ದಾರೆ. ಅವ್ರು ಕೊಡೋದು ಇವ್ರು ಕೊಡೋ ದುಡ್ಡು, ಈ ಲೇವಾದೇವಿ ವಿಚಾರ ಗಂಡಸರು ಮಾಡಬೇಕು. ಲೇವಾದೇವಿ ವಿಚಾರದಲ್ಲಿ ಎಸ್ಪೆಷಲಿ ಅದು ಮಹಿಳೆಯರು, ಈ ತರ ಫ್ಯಾಮಿಲಿ ಇಲ್ಲದೆ ಇರ್ತಕ್ಕಂಥವ್ರು, ಒಬ್ಬರೇ ಒಂಟಿತನ ಇರ್ತಕ್ಕಂಥವ್ರು ಇದನ್ನ ಮಾಡಬಾರ್ದು ಅಂತ ಹೇಳಿದೆ. ಮತ್ತೆ ನಾನು ಅದನ್ನ ಚೆಕ್ ಮಾಡಿದ್ದೀನಿ, ಹಣ ಬರೋದು ಬಹಳ ಕಷ್ಟ. ಬಟ್ ನಾನು ಪ್ರಶ್ನಾಶಾಸ್ತ್ರ ಹಾಕಿ ನೋಡ್ತೀನಿ. 1 to 2 ನಂಬರ್ ಹೇಳಿ. 5 ಗುರುಜಿ. ಎಷ್ಟು ದುಡ್ಡು ಒಟ್ಟು ಕೊಟ್ಟಿರೋದು ನೀವು? ಅಂದ್ರೆ ಈ ಮನೆಯಲ್ಲೇ 30 ಲಕ್ಷ ಕೊಟ್ಟಿದ್ದೀನಿ ಗುರುಜಿ. ಹೊರಗಡೆ ಹಿಂಗ 2 ಲಕ್ಷ 1 ಲಕ್ಷ ಮತ್ತೆ ಸೊಸೈಟಿಗೆ ತುಂಬಿದ್ದೆ ಗುರುಜಿ. ಅದು ಮುಳುಗೋಯ್ತು ಅಂತ ಅದ್ ಬರ್ಲಿಲ್ಲ. ಹೀಗಾಗಿ ನಾನ್ ಬಡ್ಡಿ ಯಾವ್ದಕ್ಕೂ ಕೊಟ್ಟಿಲ್ಲ ಗುರುಜಿ. ಸಹಾಯ 1 ತಿಂಗಳಲ್ಲಿ ಕೊಡ್ತೀನಿ, 2 ತಿಂಗಳು 1 ವರ್ಷದಲ್ಲಿ ಕೊಡ್ತೀನಿ ಅಂತ ಇಸ್ಕೊಂಡವ್ರು ಯಾರು ಕೊಡ್ತಾ ಇಲ್ಲ ಗುರುಜಿ. ಅದು ಸಹಾಯ ಅಲ್ವೇ ಅಲ್ಲ. ಸಹಾಯ ಅಂದ್ರೆ ಏನ್ ಗೊತ್ತೇನಮ್ಮ? ಹಸದವ್ರಿಗೆ ಕೊಡ್ತಕ್ಕಂಥದ್ದು, ಕಾಯಿಲೆಗೆ ಅಥವಾ ಹಾಸ್ಪಿಟಲ್ ಇರೋರಿಗೆ ಕೊಡ್ತಕ್ಕಂಥದ್ದು ಸಹಾಯ. ಈಗ ನೀವು ಕೊಟ್ಟಿರೋದು ಸ್ವಾರ್ಥಕ್ಕೆ ನನ್ನನ್ನು ಮೆಚ್ಕೊಳ್ಳಿ. ಯಾವಾಗ್ಲೂ ಅಷ್ಟೇ, ಕೆಲವರು ಬಹಳ ಜೋರಾಗಿ ದುಡ್ಡು ಇರ್ತಲ್ಲ, ಯಾರು ಕೊಡ್ತಾರೆ ಗೊತ್ತಾ? ಎಲ್ಲ ಜೊತೆಲಿರೋರು ಮೆಚ್ಕೊಳ್ಳಿ ಅಂತ ಕೊಡೋದು. ಯಾರು ನಿಮ್ಗೆ ಗೊತ್ತೇ ಇರಲ್ಲ, ಅವ್ರಿಗೆ ಹಾಸ್ಪಿಟಲ್ ಕೊಡ್ತಕ್ಕಂಥದ್ದು, ಅಥವಾ ನಾವು ವಾಪಸ್ ಕೊಡ್ತೀವಿ, ಇಲ್ಲಿ ನಮ್ಗೆ ಆಪರೇಷನ್ ಇದೆ ಕೊಡಿ ಅಂತ ಅವ್ರು ಕೊಡ್ತಕ್ಕಂಥದ್ದು, ಅದನ್ನ ಸಹಾಯ ಅಂತ ತಗೊಳ್ಬಹುದು. ಅವ್ರು ಕೊಡ್ತಾರ ಬಿಡ್ತಾರ ಅದು ವ್ಯವಹಾರಲ್ಲಿ ನೋಡ್ಕೊಳ್ಳಿ. ಬಟ್ ಚೆನ್ನಾಗಿರೋರು, ಕೈಕಾಲು ಗಟ್ಟಿ ಇರೋರು, ಕಣ್ಣಿರೋರು, ಚೆನ್ನಾಗಿ ನೋಡೋರು, ಮಾತಾಡೋರು, ಏನೋ ವ್ಯವಹಾರದಲ್ಲಿ ದುಡ್ಡು ಹಾಕ್ಬೇಕು, ಒಂದ್ ಸ್ವಲ್ಪ ಶಾರ್ಟೇಜ್ ಆಗಿದೆ, ಅದು ಸಹಾಯ ಅಲ್ಲ. ಅದು ನಿಮ್ಮ ಸ್ವಾರ್ಥ ಅಂತ ಹೇಳ್ತೀವಿ. ಇಲ್ಲಿ 30 ಲಕ್ಷ ಅಂದ್ರೆ ಏನು ಹುಡುಗಾಟನಾ? ಅಲ್ಲಿ ಕೊಡ್ಬೇಕಾದ್ರೆ ಅದಕ್ಕೆ ನಕ್ಷತ್ರ ನಾಡಿ ಕಲೀರಿ. ಕೊಡ್ಬೇಕೋ ಬೇಡೋ ಪ್ರಶ್ನಾಶಾಸ್ತ್ರಕ್ಕೆ ಅದೇ ಹೇಳ್ಬಿಡುತ್ತದು. ಶನಿ ದಶ 2024 ಶುಕ್ರ 12 ಬಂದಿದೆ ಶನಿಲಿ. ಶುಕ್ರನಲ್ಲಿ 6-9 ಸ್ವಲ್ಪ ಮಟ್ಟಿಗೆ ಬರುತ್ತೆ, ಎಲ್ಲವೂ ಬರೋದಿಲ್ಲ ನಿಮಗೆ, ಸ್ವಲ್ಪ ಮಟ್ಟಿಗೆ ಬರುತ್ತೆ. 2-6-9 ಕಾಂಬಿನೇಷನ್ ಬಂದು ಅಲ್ಲಿ ನಿಮಗೆ ಹಿಟ್ ಥಿಯರಿಲಿ ಮಂಗಳ ಸ್ವಲ್ಪ ಚೆನ್ನಾಗಿಲ್ಲ. ಸ್ವಲ್ಪ ತೊಗರಿ ಬೇಳೆ ಅವ್ರು ನೆನೆಸ್ಕೊಂಡು ಬಡವರಿಗೆ ದಾನ ಮಾಡಿ, ಸ್ವಲ್ಪ ಆಗಿ ಬರ್ತಕ್ಕಂಥದ್ದು ಕಂಡು ಬರುತ್ತೆ. ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇಲ್ಲ ಇಲ್ಲಿ, ಅಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇಲ್ಲ. ಯಾಕಂದ್ರೆ 7ನೇ ಮನೆ ಆಪೋಸಿಟ್ ಮನೆ ರೆಟ್ರೋಗ್ರೇಡ್ ಆಗಿದೆ. ಕೊಟ್ಟಿರ್ತಕ್ಕಂಥ ಹಣ 7ನೇ ವ್ಯಕ್ತಿ ಆದಾಗ ರೆಟ್ರೋಗ್ರೇಡ್ ಬಂದಾಗ ಬಹಳ ನಿಧಾನ, ಬಹಳ ಕಷ್ಟಕರವಾಗಿದೆ ಕೊಡ್ತಕ್ಕಂಥದ್ದು ಅಂತ ತೋರಿಸುತ್ತೆ. ರೆಟ್ರೋಗ್ರೇಡ್ ಬಡಬಾರ್ದು 7ನೇ ಮನೆ. ಅದ್ರಲ್ಲಿ 2, 7, 10, 6, 9, 9, 10, 11 ತುಂಬಾ ಹೀಯಾಳಿಸಿ ಜಗ್ಗಾಡಿಸಿ ನಿಮಗೆ ಸಿಗುತ್ತೆ. ಅಷ್ಟೊಳಗೆ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟಿರ್ತೀರ ರೆಟ್ರೋಗ್ರೇಡ್ ಆದ್ರೆ. ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ನಮಸ್ತೆ ಗುರುಜಿ. ಹೇಳಿ. ನಮ್ ತಮ್ಮನ ಮದುವೆ ಬಗ್ಗೆ ಕೇಳ್ಬೇಕಿತ್ತು. ಅವನಿಗೊಂದು ಸಿಂಹರಾಶಿ ಕನ್ಯೆ ಬಂದಿದೆ, ಮಾಡ್ಬೋದಾ ಬೇಡವಾ ಅಂತ ಕೇಳೋಣ. ಅವ್ನಿಗೆ ಕುಂಭರಾಶಿ ಮಾಡ್ಬಾರ್ದು ಅಂತ ಜ್ಯೋತಿಷಿಗಳು ಹೇಳಿದ್ರು, ಸಿಂಹರಾಶಿ ಮಾಡ್ಬಾರ್ದು ಅಂತ ಹೇಳಿದ್ರು. ಸಿಂಹರಾಶಿ ಅವನು ಕುಂಭರಾಶಿ, ಹುಡುಗಿದು ಸಿಂಹರಾಶಿ ಇದೆ, ಮಾಡ್ಬೋದಾ ಬೇಡವಾ ಅಂತ ಕೇಳೋಣ ಅಂತ. ತುಂಬಾ ಜಗಳ ಆಡ್ಬೋದು ಅನ್ಸುತ್ತೆ. ಕುಂಭರಾಶಿ ಸಿಂಹರಾಶಿ ಇದು ಯಾವ ಜ್ಯೋತಿಷ್ಯ ಇದು? ಅಲ್ಲಿ ಯಾವ್ದೋ ಒಂದು ಅಲ್ಲ, ಯಾವ ಜ್ಯೋತಿಷ್ಯ ಅಂತ ನಂಗೆ ಇಂತ ಅರ್ಥ ಆಗಿಲ್ಲ. ಇದು ಕುಂಭರಾಶಿ ಇರೋದೇ 12, 2 ಜೋಡಿ ಬರುತ್ತೆ. ಕುಂಭರಾಶಿ ಸಿಂಹರಾಶಿ ಮಾಡಿದ್ರೆ ಏನಾಗುತ್ತಂತೆ? ಏನೋ ಮುಂದಿನ ಜೀವನ ಸರಿ ಇರಲ್ಲ ಅಂತ ಏನೋ ಹೇಳಿದ್ರು. ಏನ್ ಓದಿದಾರ ಅವರು? ಏನ್ ಡಿಗ್ರಿ ಮಾಡಿದಾರ ಅಸ್ಟ್ರಾಲಜಿಲಿ? ಎಂಟೆಕ್ ಮಾಡಿದ್ದಾನೆ ಸರ್ ಅವನು. ಅಲ್ಲ ಆ ಜ್ಯೋತಿಷರು ಜ್ಯೋತಿಷ್ಯ ಗೊತ್ತಿಲ್ಲ ಸರ್, ಅಮ್ಮ ಕೇಳಿದ್ರಂತೆ. ನಾನು ಅದೇ ಅವ್ರು ನಿಮ್ಮ ಅಮ್ಮನಿಗೆ ಹೋಗಿ ಕೇಳ್ಕೊಂಬರಕ್ ಹೇಳಿ. ಏನ್ ಓದಿದಾರೆ? ಡಿಗ್ರಿ ಓದಿದಾರಾ? ಜ್ಯೋತಿಷ್ಯದಲ್ಲಿ ಡಿಗ್ರಿ ಓದಿದಾರಾ? ಡಾಕ್ಟರೇಟ್ ತಗೊಂಡಿದಾರಾ? ಅಷ್ಟೇನು ಓದಿಲ್ಲ ಬಿಡಿ ಸರ್, ಅವ್ರು ಓದಿರ್ಲಿಕ್ಕಿಲ್ಲ. ಯಾಕೆ ಅವ್ರ ಹತ್ರ ಎಲ್ಲ ಹೋಗಿ ಸಾಯ್ತೀರಾ? ನಿಮ್ ಜೀವನ ಎಂಟೆಕ್ ಎಲ್ಲ ಹೋಗ್ಬಿಟ್ಟು ನಿಮ್ ಜೀವನ ತಗೊಂಡೋಗಿ ಯಾವ್ದೋ ಅಲ್ಲಿ ಪಂಚಾಯತ್ ಕುತ್ಕೊಂಡಿರೋ ಹತ್ರ ಹೋಗಿ ಕೇಳ್ತೀರಾ? ಬುದ್ಧಿ ಇಲ್ವಾ ನಿಮಗೆ? ನಿಮ್ ತಾಯಿಗೂ ಬುದ್ಧಿ ಇಲ್ವಾ? ಈ ಪ್ರೋಗ್ರಾಮ್ ಬಂದು ಅದನ್ನೇ ಕೇಳ್ತೀರಾ ಉಗಿಸ್ಕೊಳಕ್, ನನ್ನ ಹತ್ರ ಬಯಸ್ಕೊಳಕ್ಕೆ. ಅವೆಲ್ಲ ನಿರ್ಮೂಲನೆ ಮಾಡೋಣ, ಅದೆಲ್ಲ ಮೂಢನಂಬಿಕೆ. ಈ ರಾಶಿ ಅವ್ರ ರಾಶಿ ಆಗಲ್ಲ ಅಂತ ಹೇಳ್ತಕ್ಕಂಥವ್ರು 10 ರೂಪಾಯಿ 20 ರೂಪಾಯಿ ಎಂಜಲ್ ಕ್ಯಾಸ್ ಕೂತಿರೋರು. ಅದಕ್ಕೆ ಉಗಿಯೋದು ಫೇಸ್ಬುಕ್ ಅಲ್ಲೆಲ್ಲ. ದುಡ್ಡು ತಿಂದೇ ಇರೋರೇ ಜ್ಯೋತಿಷ್ರು ಅಂತ ಹೇಳ್ತಾರಲ್ಲ, ಕಚ್ಚಡಾದಿರು ಅಂತ ಉಗಿತಾರಲ್ಲ, ಕರೆಕ್ಟೇ. ಅದು ಕಲ್ತು ಏನೋ ಅದರಲ್ಲಿ ಶ್ರಮ ಪಟ್ಟು ಏನೋ ಅಭ್ಯಾಸ ಮಾಡಿ ಅದರಲ್ಲಿ ಒಂದು ಡಿಪ್ಲೊಮೋನೋ, ಒಂದು ಡಾಕ್ಟರೇಟೋ, ಒಂದು ಸರ್ಟಿಫಿಕೇಶನ್ ಮಾಡಿ ಕುತ್ಕೋಬೇಕಲ್ಲಿ. ಎಲ್ಲಾ ಪೋಷಕರು, ಎಲ್ಲಾ ತಾಯಂದ್ರಿಗೆ ಹೇಳ್ತೀನಿ, ನೀವು ಹೋಗೋರ ಹತ್ರ ಸರ್ಟಿಫಿಕೇಟ್ ಕೇಳಿ. ಎಲ್ಲಪ್ಪ ಓದಿದ್ಯಾ ನೀನು ಜ್ಯೋತಿಷ್ಯ ಅಂತ ಕೇಳಿ. ತರಕಾರಿ ತಗೊಳ್ಬೇಕಾದ್ರೆ 10 ಸತಿ ಗಿಂಚ್ತೀರಾ.
ಬೇರೆ ಏನಾದ್ರು ಒಂದು ಪದಾರ್ಥ ತಗೊಳ್ಬೇಕಾದ್ರೆ ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು, ಇದಕ್ಕೆ ವ್ಯಾರಂಟಿ ಇದೆಯಾ, ಇದು ಚೆನ್ನಾಗಿ ಬಾಳಿಕೆ ಬರುತ್ತಾ ಅಂತ ಕೇಳ್ತೀರಾ. ನಿಮ್ಮ ಜೀವನದ ಬಗ್ಗೆ ಹೋಗಿ ಕೇಳ್ಬೇಕಾದ್ರೆ ಅವನು ಸರ್ಟಿಫೈಡ್ ಅಲ್ವಾ ಅಂತ ಕೇಳಲ್ವಲ್ಲ ನೀವು. ಎಲ್ಲಾ ಪೂಜೆ ಮಾಡೋರು ಪಂಚಾಯ ಕುತ್ಕೊಂಡಿರೋರಿಗೆಲ್ಲ ಜ್ಞಾನ ಇರುತ್ತೆ ಅಂತ ಅನ್ಕೊಂಡಿದ್ದೀರಾ. ನಿಮ್ಮ ಕಲ್ಪನೆ ಸುಳ್ಳು. ನೋಡಿ, ಇಂಥವು ಬರ್ತವೆ. ಕುಂಭರಾಶಿಗೂ ಸಿಂಹರಾಶಿಗೂ ಮಾಡಿದ್ರೆ ಆಗಲ್ವಂತೆ. ಎಷ್ಟು ಆಗಲ್ಲ 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 ಅಂತ ತಗೊಂಡ್ಬರ್ತೀರಿ ಇಲ್ಲಿ. ನಿಮ್ಮ ಪ್ರಶ್ನೆ ಏನಿದೆ, ಡೇಟ್ ಆಫ್ ಬರ್ತ್ ಕೇಳಿ ಅಷ್ಟೇ. ಚೆನ್ನಾಗಿರುತ್ತೋ ಇಲ್ವೋ ಹೇಳ್ತೀನಿ. ಅವ್ರಿಗಾಗಲ್ಲ ಇವ್ರಿಗಾಗಲ್ಲ, ನಾನು ಹೋಗೋದಿಲ್ಲ. ಪ್ರಶ್ನಾಶಾಸ್ತ್ರ ಏನೋ ಕೇಳಬೇಕು ಅಂತಿದ್ರೆ ಕೇಳಿ. 34 ಸರ್. 34 ಏನ್ ಕೇಳ್ಬೇಕು? ಮದುವೆ ಬಗ್ಗೆ ಕೇಳ್ಬೇಕು. ತುಂಬಾ ಡಿಲೇ ಆಗ್ತಿದೆ, ಮದುವೆ ಆಗ್ತಾನೆ ಇಲ್ಲ. ಅದಕ್ಕೆ ಅದೇನು ಕುಂಭರಾಶಿ ಸಿಂಹರಾಶಿ ಎಲ್ಲಿಂದ ಬಂತು? ಅದು ಅಲ್ಲಿ ಜ್ಯೋತಿಷಿಗಳು. ಅಲ್ಲಲ್ಲ, ಅದು ಏನು ಅರ್ಥ ಆಗಿಲ್ಲ. ಹುಡುಗಿ ಬಂದಿತ್ತು ಯಾವ್ದಾರು ಕುಂಭರಾಶಿದು ಸಿಂಹರಾಶಿದು? ಈ ಸಿಂಹರಾಶಿ ಬಂದಿತ್ತು, ಅವಂದು ಕುಂಭರಾಶಿ, ಸಿಂಹರಾಶಿ ಹುಡುಗಿ ಬಂದಿತ್ತು. ಅಂದ್ರೆ ಲಗ್ನ ಬಗ್ಗೆ ಬೇಡ, ದಶಾ ಬಗ್ಗೆ ಬೇಡ, ಜಸ್ಟ್ ರಾಶಿಯಿಂದ ರಾಶಿ ಆಗಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಅದಕ್ಕೆ 100 ರೂಪಾಯಿ ಇಟ್ರಾ? 100 ಜಾಸ್ತಿ ಇಟ್ಟಿರ್ತಾರೆ ಸರ್ ಇವರು. ನನಗೆ ಎಷ್ಟು ಇಡ್ತೀರಾ ಈಗ? ಮತ್ತೆ ನನ್ನ ಹತ್ರ ಪ್ರಶ್ನೆ ಕೇಳ್ತಾ ಇದ್ದಿಲ್ಲ ಫ್ರೀಯಾಗಿ. ನಾವು ಡಾಕ್ಟರೇಟ್ಗಳೆಲ್ಲ ಮಾಡ್ಕೊಂಡು ಇಷ್ಟು ಜನಕ್ಕೆ ನಾವು ಜ್ಯೋತಿಷ್ಯ 13,000 ಜನಕ್ಕೆ ಹೇಳ್ಕೊಟ್ಟು, ನಿಮ್ಮಮ್ಮ ಎಲ್ಲಿ ಕರೀರಿ ಅವ್ರನ್ನ, ಮಾತಾಡ್ತೀನಿ. ನಾನ್ ಬೇರೆ ಊರಲ್ಲಿ ಫೋನ್ ಮಾಡಿದ್ರು. ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತು ತೋರಿಸಿ ಅವ್ರಿಗೆ. ಇದೆಲ್ಲ ಗೊತ್ತಿಲ್ಲ. ಇದು ಮುಗಿದ್ಮೇಲೆ ಫೀಸ್ ಕಳ್ಸಿ ನಮ್ಗೆ. ಓಕೆ, ಮ್ಯಾರೇಜ್ ಏನ್ ಯಾವಾಗ ಆಗುತ್ತೆ ಅಷ್ಟೇ ಅಲ್ವಾ? ನೋಡೋಣ ತಡ್ರಿ. ಈ ರಾಶಿಯವ್ರ ಅವ್ರ ರಾಶಿಗಾಗಲ್ಲ. ಎಲ್ಲ ಜಾತಕಗಳೆಲ್ಲ ನೋಡಿ, ಇಂಡಿಯಾದಲ್ಲಿ ಎಲ್ಲರೂ ಮ್ಯಾಚ್ ಮೇಕಿಂಗ್ ಮಾಡಿ ಕೋರ್ಟ್ ಅಲ್ಲಿ ಡೈವರ್ಸ್ ರೇಟ್ ಇಲ್ಲದೆ ಇರತಕ್ಕಂಥದ್ದು ಮಾಡಿರ್ಬೇಕಾಯ್ತು. ಇವರು ತುಂಬ ತುಳುಕ್ತಾ ಇದೆ. ಮದುವೆ ಮಾಡಿ ಒಂದೇ ತಿಂಗಳಿಗೆ ಹರಹರ್ ಮಹಾದೇವ್. 7 ಬುಧ ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅಂತ ಹೇಳುತ್ತೆ. ಫಸ್ಟ್ ಬುಧನ ಕಾಂಬಿನೇಷನ್ ಅಲ್ಲಿ 2, 5, 6, 1, 6, 8 ಎಲ್ಲ ಮಿಕ್ಸ್ ಆಗಿದೆ. ಹಿಡ್ ಥಿಯರಿಲಿ 6 ಸ್ವಲ್ಪ ಇದೆ, 10 ಇದೆ. ಮದುವೆ ಜೀವನ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಬಂದೇ ಬರ್ತೀವಿ. ನೀವು ಕುಂಭ ಬಿಟ್ಟು ಅವ್ರು ಯಾರು ಹೇಳ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಮಾಡಿಸಿ. ಇಲ್ಲಿ ಮದುವೆ ಜೀವನ ಹೇಳ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಇರೋದಿಲ್ಲ ಅಂತ ಹೇಳ್ಬಿಡುತ್ತೆ. ನಾಟ್ ಎ ಗುಡ್ ಮ್ಯಾರಿಡ್ ಲೈಫ್. ಸ್ವಲ್ಪ ಸಮಾಧಾನ ತಗೋಬೇಕು. ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅಂತ ತಗೊಳ್ಳಿ. ಇದೇ ಇಂಪಾರ್ಟೆಂಟ್ ಅಲ್ಲ. ಬರ್ತಕ್ಕಂಥವ್ರು ನಿಮಗೆ 6, 8, 12, 7, 8, 12 ಗಲಾಟೆ ಮಾಡೋ ಹುಡುಗಿನೇ ಬರ್ತಾಳೆ ನಿಮ್ಮ ಲೈಫಲ್ಲಿ. ಇವತ್ತು ಬರ್ದಿಟ್ಕೊಳ್ಳಿ. ಆಮೇಲೆ ಎಲ್ಲ ಗಲಾಟೆ ಆದ್ಮೇಲೆ ನಮ್ಗೆ ಫೀಸ್ ಕೊಡಿ. ಇವತ್ತು ಬೇಡ. ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು. 6, 7, 8, 12 ಕಸ್ಪಲ್ ವಿಲ್ ಡಿಸೈಡ್ ವಾಟ್ ಕೈಂಡ್ ಆಫ್ ಎ ಮ್ಯಾರಿಡ್ ಲೈಫ್ ಐ ವಿಲ್ ಬಿ ಹ್ಯಾವಿಂಗ್. ಮ್ಯಾರೇಜ್ ಯಾವಾಗುತ್ತೆ ಅನ್ನೋದಕ್ಕಿಂತ ಮ್ಯಾರಿಡ್ ಲೈಫ್ ಹೇಳ್ಬಿಡುತ್ತದು. 6, 7, 8, 12 ಬರುತ್ತೆ. ನೀವು ಸಮಾಧಾನದಿಂದ ಜಾತಕನ ಬಿಟ್ಟು ಸೌಮ್ಯವಾಗಿರ್ತಕ್ಕಂಥದ್ದು ಹುಡುಕ್ಬೇಕು ಅಂತ ಇಲ್ಲಿ ವಾರ್ನಿಂಗ್ ಕೊಡ್ತಾ ಇದೆ. ಡೋಂಟ್ ಗೋ ಬಿಹೈಂಡ್ ಅಸ್ಟ್ರಾಲಜಿ, ಜಸ್ಟ್ ಗೋ ಬಿಹೈಂಡ್ ಟಾಕಿಂಗ್. ಮಾತಾಡಿ ಅವಳ ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನನ್ನ ಹತ್ರ ಮಾತಾಡೋ ವಿಚಾರ ಸಿಕ್ಕಿದೆ ಅಂದ್ರೆ ನಿಮ್ಗೆ ಅದೃಷ್ಟ ಬಂದಿದೆ ಅಂತ ತಿಳ್ಕೊಂಬಿಡಿ. ಅದು ನಾನೇ ಹೇಳೋವಷ್ಟು ಒಂದು ಪರಿಸ್ಥಿತಿ ಬಂದಿದೆ. ನನ್ನ ಹತ್ರ ಯಾರ್ಯಾರು ಮಾತಾಡ್ತಾ ಇದ್ರು ನಿಮ್ಗೆ ಅದೃಷ್ಟ ಬಂತು ಅಂತ ತಿಳ್ಕೊಂಬಿಡಿ, ಗ್ಯಾರಂಟಿ. ಇದನ್ನ ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ಮದುವೆ ಯಾವಾಗ ಆಗುತ್ತೆ ಆ ಕಾಂಬಿನೇಷನ್ ಸ್ವಲ್ಪ ನೋಡ್ಬಿಟ್ಟು ಹೇಳೋಣ. ಶನಿ ದಶ ಬರ್ತಾ ಇದೆ 2024ವರೆಗೂ. ಶುಕ್ರ ಬೈ ಡಿಫಾಲ್ಟ್ ನಿಮಗೆ 24 ಜೂನ್ ಒಳಗಡೆ ಮದುವೆ ಕೊಟ್ಟೇ ಕೊಡ್ತಾನೆ. ಅಂತರ್ಭುಕ್ತಿ ನೋಡಿದಾಗ 2022 ಮಾರ್ಚ್ ಚಂದ್ರ ಮಂಗಳ ರಾಹುನ ಸ್ವಲ್ಪ ಕೂಲಂಕುಷವಾಗಿ ಚಂದ್ರ 9 ಕಾಂಬಿನೇಷನ್ ಇದೆ, 2 ಇದೆ. ಮಂಗಳ 2 ಕಾಂಬಿನೇಷನ್ ಬರ್ತಾ ಇದೆ. ರಾಹು ಕೂಡ 7 ಕಾಂಬಿನೇಷನ್. ಮಂಗಳ ರಾಹುನಲ್ಲಿ ಮದುವೆ ಮುಗಿಸ್ಕೊಂಡ್ಬಿಡ್ತಾರೆ. 2022 ಮಾರ್ಚ್ ಇಂದ 2022 ನವೆಂಬರ್ ಒಳಗಡೆ ಮುಗಿದೋಗುತ್ತೆ. ಎಳ್ದಾಡ್ಕೊಂಡು ಮೂವ್ ಆಗುತ್ತೆ. ಯಾಕಂದ್ರೆ ಅಲ್ಲಿ 10 ಕಾಂಬಿನೇಷನ್ ಬರುತ್ತೆ, ಅಲ್ಲಿ ಮೈದಲ್ಲಿ 8 ಕಾಂಬಿನೇಷನ್ ಬರುತ್ತೆ. ಎಲ್ಲವೂ ನೋಡಕ್ ಹೋಗ್ಬೇಡಿ. ಆ ಹುಡುಗಿಯ ಗುಣಲಕ್ಷಣ ಮಾತ್ರ ನೋಡಿ. ಕ್ಯಾರೆಕ್ಟರ್ ಅಂತ ಹೇಳ್ತಾ ಇಲ್ಲ ನಾನು, ದಯವಿಟ್ಟು ಕ್ಷಮಿಸಿ. ಕ್ಯಾರೆಕ್ಟರ್ ಅಲ್ಲ, ಗುಣಲಕ್ಷಣ. ಮಾತು, ಹಾವ ಭಾವ ನಿಮಗೆ ಸಾಫ್ಟ್ ಆಗಿರ್ತಕ್ಕಂಥದ್ದು ಬರಬೇಕು. ಇಲ್ಲಾಂದ್ರೆ ಇಲ್ಲಿ ವ್ಯಾಜ್ಯ ಅಂತೂ ಗ್ಯಾರಂಟಿ ಅಂತ ಕಟ್ಟಿಟ್ಟ ಬುತ್ತಿ. ಒಳ್ಳೇದಾಗ್ಲಿ. ಮುಂದಿನ ಕರೆಗೋಣ. ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಎಲ್ಲರೂ ಕಾಲ್ ಮಾಡಿ. ಡೀಟೇಲ್ ಎಕ್ಸ್ಪ್ಲನೇಷನ್ ಇದೇ ನಮ್ಮ ಸೇವೆ. ಟಿವಿಲಿ 1 ಅವರ್ ನಮ್ದು ಸೇವೆ, ಜ್ಯೋತಿಷ್ಯದಲ್ಲಿ ಸೇವೆ. ಬೇರೆ ಕಡೆ ಬಂದ್ರೆ ಚಾರ್ಜ್, ಏನು ಮಾಡಕ್ಕಾಗಲ್ಲ. ನಮಸ್ಕಾರ, ಮಾತಾಡಿ. ಮಾತಾಡೋದಿಲ್ವಲ್ಲ, ಹೇಳಿ. ನಮಸ್ಕಾರ. ಫ್ರೀ ಕನ್ಸಲ್ಟೇಷನ್ ಹೇಳಿ. ಹಲೋ ಗುರುಜಿ. ಹೇಳಿ. ನಮಸ್ಕಾರ. ನಾನು ನನ್ನ ಮಗಳಿಗೆ ಮದುವೆ ಆಗಿ 2 ವರ್ಷ ಆಗಿದೆ. ಅವಳ ಮ್ಯಾರೇಜ್ ಲೈಫ್ ಬಗ್ಗೆ ಕೇಳ್ಬೇಕಾಗಿತ್ತು. ಈಗ ತಾನೇ ಇದಕ್ಕಿಂತ ಮುಂಚೆ ಮದುವೆ ಆಗ್ತಾ ಇಲ್ಲ ಅಂತ ಬಂದ್ರು, ಈಗ ಮದುವೆ ಆಯ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಸರ್. ಓಕೆನಾ? ನಿಮ್ಗೆ ಏನ್ ಅನ್ಸುತ್ತೋ ಅದು ಹಾಕೋಣ. ಹೌದು, ಪ್ರಶ್ನಾಶಾಸ್ತ್ರ. ಆಯ್ತು. 1 to 249.
128 ಸರ್. ಯಾವ ಊರು ನಿಮ್ದು? ಬ್ಯಾಂಗ್ಳೂರ್ ಸರ್. ಬೆಂಗಳೂರು. ಏನ್ ನಮ್ಮ ಪ್ರೋಗ್ರಾಮ್ ಅವಾಗ ನೋಡ್ತೀರಾ? ಡೈಲಿ ನೋಡ್ತೀರಾ? ಸುಮ್ನೆ ಆಲ್ಮೋಸ್ಟ್ ನೋಡ್ತಿದ್ದೀನಿ ಸರ್, ನೋಡ್ತಿದ್ದೀನಿ. ಕ್ಲಾಸಿಗೆ ಸೇರ್ಬೇಕು ಅಂತ ನೆಕ್ಸ್ಟ್ ಬ್ಯಾಚ್. ಮಂಗಳ ಅಂತ ಬಂದಾಗ ಇಲ್ಲಿ ಈಗೋ ಕ್ಲಾಶಸ್ ಇಬ್ರಿಗೂ ಇದೆ, ಇಲ್ಲಿ ಪ್ರೀತಿನೂ ಇದೆ, ಬಿಟ್ಟು ಹೋಗದೆ ಇರೋ ಕಾಂಬಿನೇಷನ್ ಇದೆ. ಅರ್ಥ ಆಯ್ತಾ? ಓಕೆ. ನೀವೇನೇ ಕನ್ವಿನ್ಸ್ ಮಾಡಿದ್ರು ಕೂಡ ಅಲ್ಲಿ ಅವ್ರು ಒಂದ್ಸತಿ ನೆಗೆಟಿವ್ ಹೇಳ್ತಾರೆ, ನಿಮ್ಮ ಮಗಳು ಪಾಸಿಟಿವ್ ಹೇಳ್ತಾರೆ ಅವ್ರ ಬಗ್ಗೆ, ಎರಡೂ ಇದೆ. ಇದು ಫಸ್ಟ್ ಮೈಂಡ್ ಅಲ್ಲಿ. ಈಗ ಕೇಳಿರ್ತಕ್ಕಂಥ ದಶಾ ಹೇಗಿದೆ ಅಂತಂದ್ರೆ, ಇದು ಒಂದು ರೀತಿ ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅನ್ನೋ ಒಂದು ವಿಚಾರದಲ್ಲಿ ಇವ್ರ ಮದುವೆ ಜೀವನ ನಡೀತಾ ಇರುತ್ತೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2 years ಆಯ್ತು ಸರ್. 2 years. ಹಂಗೆ ನಡೆಯುತ್ತೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ದಾನಗಳು ನಾನು ಸಜೆಸ್ಟ್ ಮಾಡ್ತೀನಿ. ಇವ್ರಿಗೆ ಹವಳ ಹಾಕೊಳಕ್ ಹೇಳಿ, 3 ಮುಖದ ರುದ್ರಾಕ್ಷಿ ಧರಿಸಕ್ ಹೇಳಿ. ಓಂ ನಮೋ ನರಸಿಂಹ ತವದಾಸೋಹಂ ಯಥೇಚ್ಛವಾಗಿ ಹೇಳಿದ್ರೆ ಸ್ವಲ್ಪ ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಅಕ್ಕಿ ದಾನ ಮಾಡಬೇಕು. ಮೊಟ್ಟ ಮೊದಲದಾಗಿ ಇವರು ಅಕ್ಕಿ ದಾನ ಮಾಡಬೇಕು. ಅದ್ರ ಜೊತೆಗೆ ಎಳ್ಳೆಣ್ಣೆ ಪ್ರತಿ ವಾರ, ಅಕ್ಕಿ ಸೋಮವಾರ, ಎಳ್ಳೆಣ್ಣೆ ಶನಿವಾರ, 3 ತಿಂಗಳು ದಾನ ಮಾಡಿದ್ರೆ ಇಂಟೆನ್ಸಿಟಿ ಒಂದು 50% ಕಮ್ಮಿ ಆಗುತ್ತೆ. ಮದುವೆ ಜೀವನದಲ್ಲಿ ಯಾವುದೇ ಒಂದು ಬಿಟ್ಟು ಹೋಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇಲ್ಲ. ಅರ್ಥ ಆಯ್ತಾ? ಒಳ್ಳೇದಾಗ್ಲಿ. ನಮಸ್ತೆ. ನಾ ವೀರೇಶ್ವರ ಅಂತ ಬಳ್ಳಾರಿಯಿಂದ ಗುರುಗಳೇ. ಹೇಳಿ. ನಮ್ ಮಗಂದು ಡೈವರ್ಸ್ಗೆ 11 ವರ್ಷ ಆಯ್ತು ಲಗ್ನ ಆಗಿ. ನಮ್ ಸೊಸಿ ಬರಕ್ ತಯಾರಿಲ್ರಿ. ತಾಯಿ ಮಗಳಿಬ್ರೇ ಇದಾರೆ. ಡೈವರ್ಸ್ ಹಾಕಿವ್ರಿ 6ನೇ ತಾರೀಕು ಅದ್ರಿ, ಜನವರಿ 6ಕ್ಕೆ ಡೈವರ್ಸ್ ಯಾವಾಗ ಆಗ್ತದ ಅನ್ನೋದು ಕೇಳ್ಬೇಕಾಯ್ತು. ಯಾಕೆ ನೀವು ಜಾತಕ ಸೆಟ್ ಮಾಡಿಲ್ಲ? ಇಲ್ಲಿ ಮಾಡಿದ್ರಿ, ಅದು ಅವ್ರು ತಪ್ಪು ಡೇಟ್ ಕೊಟ್ಟು ನಮ್ಗೆ ಮೋಸ ಮಾಡಿಬಿಟ್ರು ಗುರುಗಳೇ. ಯಾಕೆ ಅವರು ಜ್ಯೋತಿಷ್ಯರು ಗೊತ್ತಾಗಿರ್ಲಿಲ್ವಾ ಇವ್ರು ತಪ್ಪು ಡೇಟ್ ಕೊಟ್ಟಿದ್ದಾರೆ ಅಂತ? ಎಲ್ಲಾರು ತುಂಬಾ ಮೇಧಾವಿಗಳಿದಾರಲ್ಲ. ಗುರುಗಳೇ ತಪ್ಪು ಮಾಡಿಬಿಟ್ಟು ಗುರು, ತಪ್ಪು ಮಾಡಿಬಿಟ್ಟು ನಾನು ರಿಟೈರ್ಡ್ ASI ಗುರುಗಳೇ. ನನ್ ಕಣ್ಣಾಗ ನಾನು ದಿವಸ ನಾನು ಬಹಳ ನಿಮ್ಮ ನೆನೆಸ್ತೀನಿ ಗುರುಗಳೇ. ನನ್ನನ್ನೇನ್ ನೆನ್ಸ್ಕೊಳ್ಳೋದು ಬೇಡ ಗುರುಗಳೇ. ಆರ್ಡಿನರಿ ಮ್ಯಾನ್ ಗುರುಗಳೇ, ನನ್ನನ್ ಯಾಕೆ ನೆನ್ಸ್ಕೋಬೇಕ್ರಿ? ಇರ್ಲಿ. ಈಗೇನೊಂದು ಪ್ರಶ್ನೆಶಾಸ್ತ್ರ ಹಾಕಿ ಯಾವಾಗ ಕ್ಲಿಯರ್ ಆಗುತ್ತೆ ಅಷ್ಟೇ ಬೇಕಲ್ವಾ? ಹೌದೌದ್ರಿ ಗುರುಗಳೇ. 6-11 ಕಾಂಬಿನೇಷನ್, 10-11 ಕಾಂಬಿನೇಷನ್ ಯಾವಾಗ ಬರುತ್ತೋ ಅವಾಗ ಮುಕ್ತಾಯ. ಓಕೆ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 95 ಗುರುಗಳೇ. 95. ಮ್ಯಾರೇಜ್ ವಿಚಾರ ಏನಾಗುತ್ತೆ? ಈಗ ಡೈವರ್ಸ್ ಆಗಿ 11 ವರ್ಷನಾ? ಅಲ್ಲ ಗುರುಗಳೇ, ಈಗ ಮದುವೆಗೆ 11 ವರ್ಷ ಆಯ್ತು. ಡಿಸೆಂಬರ್ ಡೈವರ್ಸ್ ಅಪ್ಲೈ ಮಾಡಿ ಎಷ್ಟು ವರ್ಷ ಆಯ್ತು? ಅಪ್ಲೈ ಮಾಡಿ ಈಗ 4 ವರ್ಷ ಆಯ್ತ್ರಿ. ಮಾಡಿ ಅವರು ಗಂಡ ಬೇಕಾ ತಾಯಿ ಬೇಕಂತ ಹೇಳಿದ್ರೆ ಗಂಡ ಬೇಕಂತ ಹೇಳಿ ಬಂದು 6 ತಿಂಗಳದ್ದು ಮತ್ತೆ ಹೋಗ್ಬಿಟ್ಟಾಟ್ರಿ. ಮತ್ತೆ ಹೋಗಿ 2 ವರ್ಷ ಆಯ್ತು. ನೋಡಿ, 7ನೇ ಮನೆಯಲ್ಲಿ ಶುಕ್ರ ರೆಟ್ರೋಗ್ರೇಡ್ ಬಂದಿದೆ. ರೆಟ್ರೋಗ್ರೇಡ್ ಅಂದ್ರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಆಗೋದು ಬಹಳನೇ ಕಷ್ಟ. ಅದ್ರಲ್ಲಿ ಏನಾದ್ರೂ ಶುಕ್ರನಲ್ಲಿ 1-6-10 ಕಾಂಬಿನೇಷನ್ ಬಂದಿದ್ಯಾ ನೋಡ್ತೀನಿ. ಅದರಲ್ಲಿ 1 ಬಂದಿದೆ, 6 ಬಂದಿದೆ, 10 ಬಂದಿದೆ. ಎಸ್, ಎಳ್ದಾಡ್ಕೊಂಡು ಆಗುತ್ತೆ. ಬಟ್ ರೆಟ್ರೋಗ್ರೇಡ್ ಬಹಳ ನಿಧಾನ. ರೆಟ್ರೋಗ್ರೇಡ್ ಆದ್ರೆ ವೆರಿ ವೆರಿ ಡಿಫಿಕಲ್ಟ್. ದಶಾ ಭುಕ್ತಿಗಳಲ್ಲಿ ನೋಡ್ತೀನಿ. ಭುಕ್ತಿಯ ಕಾಂಬಿನೇಷನ್ ನೋಡಿದಾಗ 24ವರೆಗೂ ಶುಕ್ರ ಬರ್ತಾನೆ, ಅವನು ರೆಟ್ರೋಗ್ರೇಡ್ ಆಗಿದ್ದಾನೆ. 6 ಬರ್ತಾ ಇದೆ. 6 ಜೊತೆ 10 ಬಂದಿಲ್ಲ. ಅಂಡರ್ಗ್ರೌಂಡ್ ಅಲ್ಲಿ 5-8 ಬರ್ತಾ ಇದೆ. ಸ್ವಲ್ಪ ದುಡ್ಡು ಕೊಟ್ರೆ ಹೋಗ್ಬಿಡ್ತಾರೆ. ಕೇಳಿಸ್ಕೊಂಡ್ರಾ? ದುಡ್ಡು ನಿಮ್ ಕೊಡೋ ಮನ್ಸಿದ್ಯಾ? ಕೊಡ್ತೀರಿ ಗುರು. ಎಷ್ಟು ಕೇಳಿದಾರೆ? ಅಪ್ಲೈ ಮಾಡಿ ಎಷ್ಟು ಬೇಕು ಅಂತ ಕೇಳಿ. ದುಡ್ಡು ತಗೊಂಡು ಹೋಗಿಲ್ಲ ಅಂದ್ರೆ ಕೇಳಿ. ಇದು ಕಾಸು ಕೊಟ್ರೆ ಇದು ಕ್ಲಿಯರ್. ಇದು ಕೇಸ್ 5-8 ಅಂತ ಬಂದಿದೆ. 5-8 ಇಸ್ ಮನಿ ಲಾಸ್. ಗುರುಗಳ ಮಂತ್ರ ಏನಾದ್ರಿ? ಇಲ್ಲ, ಫಸ್ಟ್ ದುಡ್ಡೇ ಮಂತ್ರ ರೀ. ದುಡ್ಡೇ ಮಂತ್ರ. ಏನು ಟೆನ್ಷನ್ ಮಾಡ್ಕೋಬೇಡಿ, ಕ್ಲಿಯರ್ ಆಗುತ್ತೆ. ಯಾರ್ದು? ನಿಮ್ದೇನಾ ಇದು? ಅಲ್ರಿ ಮಗರಿ. ನಾನು ಇನ್ನೊಂದು ಮದುವೆ ಮಾಡಕ್ಕೆ ಸ್ವಲ್ಪ ಮೈಂಡ್ ಹೋಗಿದೆ. 9 ಹೌಸ್ ಬಂದಿದೆ, 9th ಹೌಸ್. ಅದಕ್ಕೆ ಓಕೆ ರೈಟ್. ಅವ್ರಿಗೆ ಇದರಲ್ಲಿ ಜಯ ಹೊಂದಬೇಕು ಅಂತಂದ್ರೆ ಒಂದು 2 ಮುಖದ ರುದ್ರಾಕ್ಷಿ ಹಾಕಕ್ಕೆ ಹೇಳಿ. ಓಂ ವೃಷಭಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳಕ್ ಹೇಳಿ. ವಿನ್ ಆಗ್ತಾರೆ. ಓಂ ವೃಷಭಾಯ ನಮಃ. ಶುಕ್ರ 23 ತೋರಿಸ್ತಾ ಇದೆ. 23 ತೋರಿಸ್ತಾ ಇದೆ. ವಿನ್ನಿಂಗ್ ಕಾಂಬಿನೇಷನ್ 11 ಕಾಂಬಿನೇಷನ್ ಮಂಗಳನಲ್ಲಿ ಬರುತ್ತೆ. ಮಂಗಳ ಬರ್ತಕ್ಕಂಥದ್ದು 2022. ನೀವು ಫಾಸ್ಟ್ ಆಗಿ ಹೋಗಿ ಫೈನಾನ್ಸ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ನಿಮಗೆ ಮೇ ಒಳಗಡೆ ಕ್ಲಿಯರ್ ಆಗ್ಬಿಡುತ್ತೆ. ನೀವಲ್ಲಿ ಆಫರ್ ಕೊಡಿ, ಇಷ್ಟು ವರ್ಷ ಬಂದಿಲ್ಲ, ಹೋಗಿಲ್ಲ, ಮಾಡಿಲ್ಲ, ಅವ್ರಿಗೇನ್ ಬೇಕೋ ಅವ್ರು ಕೇಳ್ಕೊಳ್ಳಿ, ಕೊಟ್ಬಿಡ್ತೀವಿ ಅಂತ ಹೇಳಿ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕ್ಲಿಯರ್ ಮಾಡಿ. ಮೇ ಒಳಗೆ ಕ್ಲಿಯರ್ ಆಗ್ಬಿಡುತ್ತೆ. ಅದು ಬಿಟ್ರೆ ನಿಮಗೆ ನೆಕ್ಸ್ಟ್ ಕ್ಲಿಯರ್ ಆಗೋದು 23 ಸೆಪ್ಟೆಂಬರ್ಗೆ ಕ್ಲಿಯರ್ ಆಗುತ್ತೆ. 2-11 ಕಾಂಬಿನೇಷನ್, 5-11 ಕಾಂಬಿನೇಷನ್. ಮಕ್ಕಳಿಗೆ ಏನಾರು ಕೊಡಿ ಅಂತಾನೆ ಅವ್ರು ಕಾಯ್ತಾ ಇದ್ರೆ, ಅವ್ರನ್ನ ಹೇಳ್ಕೊಂಡಿಲ್ಲ, ಬರುತ್ತೆ ಇವತ್ತಲ್ಲ ನಾಳೆ. ನಮಸ್ಕಾರ.
ಮಾತಾಡಿ. ಹಲೋ, ನಮಸ್ತೆ ಸರ್. ಹೇಳಿ. ನನ್ನ ಹೆಸರು ಸೌಮ್ಯ ಅಂತ. ಓಕೆ. ರಾಮನಗರದಿಂದ ಮಾತಾಡ್ತಿರೋದು ಗುರುಗಳೇ. ಬಹಳ ಒಳ್ಳೇದು. ಸರ್, ಪ್ರಶ್ನಾಶಾಸ್ತ್ರ ಹೋಗ್ತೀನಿ. ಹೇಳಿ. ಮ್ಯಾರೇಜ್ ಡಿಲೇ ಆಗ್ತಾ ಇದೆ, ಮತ್ತೆ ನಂಬರ್ ಒಳ್ಳೆ ಹೇಳಿ. ಕಡೆ ಸಂಬಂಧ ಸಿಗುತ್ತಾ? ನಂಬರ್ ಹೇಳಿ. 50. 50. ಹಾ ಸರ್. 7 ಬುಧ. ಬೇಗ ಮದುವೆ ಆಗುತ್ತೆ, ಟೆನ್ಷನ್ ತಗೋಬೇಡಿ. ಬುಧನ ಕಾಂಬಿನೇಷನ್ 7, 11, 5. ನಿಮಗೆಲ್ಲ ಇದು ಕಾಂಬಿನೇಷನ್ ಬರ್ತಾ ಇದೆ, ಗಂಡುಗಳು ಬರ್ತಾ ಇಲ್ಲ ಅಂತಲ್ಲ, ನಿಮ್ಗೆ ಯಾಕೋ ಸ್ವಲ್ಪ ನಿಮ್ಗೆ ಸೆಟ್ ಆಗದೆ ಇರೋದು ಬರ್ತಾ ಇರೋದು ಅಷ್ಟೇ ಇಲ್ಲಿ. ಹೌದು. ಅಷ್ಟೇ, ಇನ್ನೇನಿಲ್ಲ. ಬೇಜಾನ್ ಬರ್ತಾ ಇದೆ, ಸ್ವಲ್ಪ ಅಲ್ಲ. ಫ್ಯೂಚರ್ ಹೇಗಿರುತ್ತೆ? ಒಳ್ಳೆ ಕಡೆ ಸಂಬಂಧ ನೋಡಿ, ನಾನು ಹೇಳಿದ್ದಕ್ಕೆಲ್ಲ ಅದನ್ನ ಹೇಳಲ್ಲ, ಫ್ಯೂಚರ್ಗೆ ಹೋಗ್ಬಿಟ್ರು ಡೈರೆಕ್ಟ್ ಆಗಿ. ಅವ್ರಿಗೆ ಗೊತ್ತು ಬರ್ತಾ ಇದೆ ಅಂತ. ಸ್ಯಾಟ್ರನ್ ಶುಕ್ರ, ಸ್ಯಾಟ್ರನ್ ಕಾಂಬಿನೇಷನ್ ಸ್ವಲ್ಪ ಅಬ್ಸ್ಟಕಲ್ಸ್ ಇರುತ್ತಮ್ಮ. ಅಂದ್ರೆ ಗಂಡನ ಜೊತೆಗೆ ಇನ್ನ ಹೆಚ್ಚಾಗಿ ಅವ್ರ ಫ್ಯಾಮಿಲಿ ಜೊತೆ ನಿಮಗೆ ಸಮಸ್ಯೆ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಓಕೆ. ಸ್ವಲ್ಪ ಸಾಧ್ಯವಾದಷ್ಟು ಫ್ಯಾಮಿಲಿ ನಿಮಗೆ ನನ್ನ ಸಜೆಷನ್, ತುಂಬಾ ಜಾಸ್ತಿ ಜನ ಇಲ್ದೇ ಇರೋರು, ಮನೇಲಿ ಇಲ್ದೇ ಇರೋರಿಗೆ ನಿಮಗೆ ಬೆಸ್ಟ್ ಲೈಫ್. ಅರ್ಥ ಆಯ್ತಲ್ಲ? ಇದನ್ನ ಸ್ವಲ್ಪ ನಿಮಗೆ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ನಿಮಗೆ ಕರಿ ಎಳ್ಳು ಪ್ರತಿ ಶನಿವಾರ ದಾನ ಮಾಡಕ್ ಶುರು ಮಾಡಿ. ಹಾಗೆ ವಿಶೇಷವಾಗಿ ಒಂದು 2 ಮುಖದ ರುದ್ರಾಕ್ಷಿ ಹಾಕಿ, ಆಮೇಲೆ ಒಂದು ಜಿರ್ಕಾನ್ ಅಂತ ಬರುತ್ತೆ, ಬಲಗೈ ಮಧ್ಯದಲ್ಲಿ ಹಾಕಿ. ಬೇಕಾದಷ್ಟು ಬರ್ತಾ ಇದೆ, ನಿಮಗೆ ಸೆಲೆಕ್ಷನ್ ಮಾಡಕ್ ಗೊತ್ತಿಲ್ಲ. ಬಟ್ ನಾನು ಸಜೆಸ್ಟ್ ಮಾಡೋದು ದಶಾಭುಕ್ತಿಗಳ ಮೇಲೆ. ನಿಮಗೆ ಅಬ್ಸ್ಟಕಲ್ಸ್ ಬರ್ತಕ್ಕಂಥದ್ದು ಇನ್ಲಾಸ್ ಇಂದ, ಅವ್ರ ಕಡೆಯಿಂದ ಪ್ರೆಷರ್ ಜಾಸ್ತಿ ಇರುತ್ತೆ, ಬೈಗುಳ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನಿಮಗೆ ಬಳಗ ಕಮ್ಮಿ ಇರ್ತಕ್ಕಂಥದ್ದನ್ನ ನೋಡಿ ಮಾಡಿಕೊಂಡು ಇದನ್ನ ದಾನ ಮಾಡ್ತಾ ಇರಿ. ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ, ಬಟ್ ಆದ್ರೆ ತೆಗೆದಾಕಂಗಿಲ್ಲ. ನಿಮ್ಗೆ ಏನ್ ಹಣೆ ಬರುತ್ತೋ ಅದು ಇಲ್ಲಿ ಕೊಟ್ಬಿಟ್ಟಿರುತ್ತೆ, ಏನು ಮಾಡಕ್ಕಲ್ಲ. ಅಬ್ಸ್ಟಕಲ್ಸ್ ಫ್ರಮ್ ಇನ್ಲಾಸ್ ಅಂಡ್ ರಿಲೇಟಿವ್ಸ್ ಆಫ್ ದೇರ್. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ. ಹೇಳಿ. ಗುರುಗಳೇ ನಮಸ್ತೆ. ನನ್ನ ಹೆಲ್ತ್ ಬಗ್ಗೆ ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ವೆರಿ ಗುಡ್. ಹೇಳಿ. 95 ನಂಬರ್. 95. ಒಂದು ನಿಮಿಷ. ಚಂದ್ರ. ಮನಸ್ಸಲ್ಲಿರೋದನ್ನ ಫಸ್ಟ್ ತೆಗಿರಿ, ನಿಮ್ ಕಾಯಿಲೆ ಸರೋಗುತ್ತೆ. ಕೇಳಿಸ್ತಾ ಮೇಡಮ್? ಗುರುಗಳೇ ಕೇಳಿಸ್ತು. ಮನಸ್ಸಲ್ಲಿರ್ತಕ್ಕಂಥದ್ದು ಫಸ್ಟ್ ತೆಗೆದ್ಬಿಡಿ, ಅರ್ಧ ಕಾಯಿಲೆ ಹೊಟ್ಟೋಗುತ್ತೆ ನಿಮ್ಗೆ. ಅಂದ್ರೆ ಹೇಗೆ ಗುರುಗಳೇ? ಅರ್ಥ ನಿಮ್ ಮನಸ್ಸಲ್ಲಿ ಇಟ್ಕೋತ ಅದನ್ನೇ ಯೋಚನೆ ಮಾಡಬಾರ್ದು. ಫಸ್ಟ್ ಅದನ್ನ ತೆಗೆದ್ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಏನಾಗಿದೆ ನಿಮ್ಗೆ? ಅದೇ ತುಂಬಾ ಒಂದು 20-25 ಇಯರ್ಸ್ ಇಂದ ಜಾಯಿಂಟ್ ಪೈನ್ ಗುರುಗಳೇ. ಸರಿ. ಏನು ಮೂವ್ಮೆಂಟ್ ಇಲ್ಲ. ಒಂದು 20 ಇಯರ್ಸ್ ಇಂದ ಅಂತೂ ಕೂತ್ ಕಡೆನೆ ಕೂತಿದ್ದೀನಿ. ಎಷ್ಟು ವರ್ಷ ಆಯ್ತು ಹೇಳಿ? ನೀವ್ ಹೇಳಿದ್ದು 25 ಇಯರ್ಸ್. ಹೌದು. ನಾನು ಅದಕ್ಕೆ ಒಂದು ಮಾತು ಹೇಳಿದೆ ನಿಮ್ಗೆ, ಮನಸ್ಸಿಂದ ಫಸ್ಟ್ ತೆಗೆದಾಕಿ. ಅಯ್ಯೋ ಇರುತ್ತೆ ಬಿಡು, ಅದನ್ನ ಫಸ್ಟ್ ಹೇಳಿದ್ ನಿಮ್ಗೆ. ಅರ್ಥ ಆಯ್ತಲ್ಲ? ಅದೇ ಈಗಂತೂ ಫುಲ್ ಬಾಡಿ ಸ್ಟಿಫ್ ಗುರುಗಳೇ. ಕತ್ತಿಂದ ಹಿಡಿದು ಫುಲ್ ಬಾಡಿ ಸ್ಟಿಫ್ನೆಸ್ ಇದೆ, ಏನು ಮೂವ್ಮೆಂಟ್ ಇಲ್ಲ. ನನ್ ಕೆಲ್ಸ ನಾನ್ ಮಾಡ್ಕೊಳ್ಳೋದ್ ಬಿಟ್ಟು 20 ವರ್ಷನೇ ಆಗೋಯ್ತು. ನನ್ ಸ್ವಂತ ಕೆಲ್ಸನೂ ನಾನೇ ಮಾಡ್ಕೊಳಕ್ ಆಗಲ್ಲ. ಒಂದ್ ಸ್ನಾನ ಮಾಡೋದು ನನ್ ಕೈಲಿ ಆಗಲ್ಲ, ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಅದಕ್ಕೆ ನೀವು ಪ್ರಶ್ನಾಶಾಸ್ತ್ರದಲ್ಲಿ ಪರ್ಫೆಕ್ಟ್ ಆಗಿ ಹೇಳ್ತೀರಾ. ಅದಕ್ಕೆ ನಿಮ್ಮನ್ನ ಒಂದ್ಸತಿ ಕೇಳ್ಬಿಡೋಣ. ಇದು ಕ್ಯೂರ್ ಆಗುತ್ತೆ ಅಂತ ಎಲ್ಲಿ ಹೇಳಿದೆ? ನಿಮ್ ಮನಸ್ಸಿಂದ ಫಸ್ಟ್ ತೆಗೆದಾಕ್ಬೇಕು, ನೀವು ಸೇವೆ ಮಾಡಿಸ್ಕೋಬೇಕು. ಏನು ಮಾಡಕ್ಕಾಗಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಇದಿರುತ್ತೆ. ಅದಕ್ಕೆ ಹೇಳಿದ್ ನಿಮ್ಗೆ ಫಸ್ಟ್. ನಾನು ನಿಮ್ಗೆ ದೇಹದಿಂದ ನಿಮ್ಗೆ ಕಾಯಿಲೆ ಹೋಗುತ್ತೆ ಅಂತ ಹೇಳಿಲ್ಲ, ನಿಮ್ ಮನಸ್ಸಿಂದ ಫಸ್ಟ್ ತೆಗೆದಾಕಿ ಅಂತ ಹೇಳಿದ್ ನಾನು. ಫಸ್ಟ್ ಪಾಯಿಂಟ್ ಅಂದ್ರೆ ಅದ್ರ ಅರ್ಥ ಲಾಂಗ್ ಟರ್ಮ್ ಇರುತ್ತೆ ಅಂತ ಫಸ್ಟ್ ಹೇಳಿದ್ ನಿಮ್ಗೆ. ಮುಂದೆ ಬರ್ತಾ ಇದೆ. ಸೊ ಇದ್ರಲ್ಲಿ ನಾನು ಏನ್ ಕೊಡ್ಬೋದು ಮ್ಯಾಕ್ಸಿಮಮ್ ಅಂತಂದ್ರೆ, ಫಸ್ಟ್ ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಫಸ್ಟ್ ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಜಿರ್ಕಾನ್ ಅಂತ ಬರುತ್ತೆ, ಅದನ್ನ ಹಾಕೊಳ್ಳಿ. ಗೋಧಿ ದಾನ ಮಾಡ್ತಾ ಬನ್ನಿ. ಗೋಧಿ ಜೊತೆ ಕಡಲೆಕಾಳು, ಗೋಧಿ ಭಾನುವಾರ, ಕಡಲೆಕಾಳು ಗುರುವಾರ ದಾನ ಮಾಡಿ. ಈ ಓಡಾಟ ಅದೆಲ್ಲ ಸ್ಟಿಫ್ನೆಸ್ ಅದೆಲ್ಲ ಬರ್ತಕ್ಕಂಥದ್ದು ಸ್ಯಾಟ್ರನ್ ಮರ್ಕ್ಯೂರಿ ಕಾಂಬಿನೇಷನ್ ಇಂದ ಬರುತ್ತೆ. ಅದಕ್ಕೊಂದು ಮಂತ್ರ, ಕಂ ಛಂ ಅನ್ನೋದೊಂದು ಮಂತ್ರ ಅಷ್ಟೇ. ಇದನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಕಂ ಛಂ. ಇದರಲ್ಲಿ ಸೌಂಡ್ ವೈಬ್ರೇಷನ್ ಇಂದ ಸ್ವಲ್ಪ ಆಕ್ಟಿವ್ ಆಗುತ್ತೆ ಸ್ವಲ್ಪ ಸೆಲ್ಸ್ ಎಲ್ಲ. ಯಥೇಚ್ಛವಾಗಿ ಹೇಳ್ಕೊಳ್ಳಿ, ಕಂ ಛಂ ಅಂತ ಹೇಳ್ಕೊಳ್ಳಿ. ಹಾಸ್ಪಿಟಲ್ಗೆ ಯಾರಾದರೂ
ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಶನಿವಾರದ ದಿವಸ ಹೋಗಿ ನಿಮ್ಮ ಕೈಲಾಗಿ ಯಾರಿಗೆಲ್ಲ ಕೊಟ್ಟು ಕಳಿಸಿದ್ರು ತೊಂದರೆ ಇಲ್ಲ, ಹಣ್ಣು ಅಥವಾ ಯಾವ್ದಾದ್ರು ಒಂದು ತಿನ್ನಕ್ಕೆ ಅಥವಾ ಒಂದು ಸಣ್ಣದಾಗಿ ಅವ್ರಿಗೆ ಮಾತ್ರೆಗೆ ಸ್ವಲ್ಪ ಕಾಸು ನೀವು ಶನಿವಾರ ದಿವಸ ಕೊಡಿ. ನಿಮಗೆ ವಿತಿನ್ 3 months ಅಲ್ಲಿ 50% ಕಮ್ಮಿ ಆಗುತ್ತೆ. ನೀವೇ ಫೋನ್ ಮಾಡಿ ಹೇಳ್ತೀರಾ ಇಲ್ಲಿಗೇನೆ. ಇದು 100% ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ 555 ಮಿಕ್ಸ್ ಆಗಿದೆ. ಸೊ 5 ವಿತ್ ರೆಮಿಡೀಸ್ ಆಗೇ ಆಗುತ್ತೆ ಅಂತ ಬರುತ್ತೆ. ಈ ರೆಮಿಡೀಸ್ ಕೊಟ್ಟಿದ್ದೀನಿ, ಡೆಫಿನೆಟ್ಲಿ ವಿತ್ ಮಂತ್ರ ಖಂಡಿತ ಆಗುತ್ತೆ. ಪ್ರತಿ ಶನಿವಾರ ನೀವು ಸ್ನಾನ ಮಾಡಬೇಕಾದ್ರೆ ಸಾಸಿವೆ ಎಣ್ಣೆ ಮೈಗೆ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಅದು ಬೆಚ್ಚಗಿರ್ತಕ್ಕಂಥದ್ದು ಮೈಗೆ ಹಚ್ಕೊಂಡು ಪ್ರತಿ ಶನಿವಾರ ಸ್ನಾನ ಮಾಡಿ. ಸಾಸಿವೆ ಎಣ್ಣೆ ಡೆಫಿನೆಟ್ಲಿ ಯು ವಿಲ್ ಸಿ ಲಾಟ್ ಆಫ್ ರಿಲೀಫ್. ಒಳ್ಳೇದಾಗಲಿ. ಸೊ ಫೆಬ್ರವರಿ 16ನೇ ತಾರೀಕು ನಮ್ಮ ಕ್ಲಾಸ್ ಇದೆ. ಇಂಥ ತಿಳ್ಕೊಬೇಕಾ, ದುಡ್ಡು ಕೊಡೋಕ್ಕಿಂತ ಮುಂಚೆ ತಿಳ್ಕೊಬೇಕಾ, ಯಾರನ್ನ ಮದುವೆ ಆದರೆ ನಾನು ಪ್ರಶ್ನಾಶಾಸ್ತ್ರ ಹಾಕಿ ಕೇಳ್ತೀನಿ. ಎಲ್ಲರೂ ನನ್ನ ಲೈಫ್ ಚೆನ್ನಾಗಿರುತ್ತಾ ಅಂತ ಎಷ್ಟೋ ಜನ ಇಲ್ಲಿ ಕೇಳಿದ್ರಿ. ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಾ ಮದುವೆಗೆ. ಇರ್ಲಿ ಬಿಡಮ್ಮ, ಇದೊಂದು ಸಣ್ಣ ಫೀಸ್ ಕಟ್ಬಿಟ್ಟು ನಾನು ಕಲ್ತ್ಕೊಂಡು ಪ್ರಶ್ನಾಶಾಸ್ತ್ರ ಹಾಕ್ತೀನಿ ನಿಮ್ಮ ಜೊತೆ ಮಾಡಿದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಸ್ವಲ್ಪ ಇರೋದು, ನಾನು ಹಿಂಗಿರ್ಬೇಕು ಬರ್ತಕ್ಕಂಥ. ಯಾಕಂದ್ರೆ ದೇ ಆರ್ ಆಕ್ಚುಲಿ ಎಷ್ಟೋ ವರ್ಷ 20 ವರ್ಷದ ಕಾಲ ತಂದೆ ತಾಯಿ ಮನೇಲಿದ್ದು ಸಡನ್ ಆಗಿ ಮದುವೆ ಅಂತಂದ್ರೆ ಇನ್ನೊಬ್ಬರ ಮನೆಗೆ ಹೋಗಿ ಅಲ್ಲಿ ನಾನು ನೆಮ್ಮದಿಯಿಂದ ಇರಬೇಕು ಅನ್ನೋದು ಸ್ವಲ್ಪ ಭಯದ ವಾತಾವರಣ ತಂದುಕೊಡುತ್ತೆ ಅವ್ರಿಗೆ. ಮಾನಸಿಕವಾಗಿ ಸ್ಟ್ರೆಂತ್ ಕೊಡಬೇಕು ಅವ್ರಿಗೆ. ಇಂಥ ವಿಚಾರದಲ್ಲಿ ಯಾರು ಹೆಂಗೋ, ಅತ್ತೆ ಹೆಂಗೋ, ಮಾವ ಹೆಂಗೋ, ಅವರೆಲ್ಲ ರಿಲೇಟಿವ್ಸ್ ಹೆಂಗ್ ನೋಡ್ತಾರೋ, ನನ್ನನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೋ, ಅಲ್ಲಿ ಗಂಡ ನಂಗೆ ಸಪೋರ್ಟ್ ಮಾಡ್ತಾನೋ ಇಲ್ವೋ, ಎಲ್ಲವೂ ನಾನು ಮಾಡಕ್ ತಯಾರಿರ್ತೀನಿ. ಬಟ್ ಅವನು ಹೆಂಗ್ ತಗೊಳ್ತಾನೋ, ನನ್ನ ಕೆಲಸದವ್ಳ ತರ ನೋಡ್ತಾನೋ, ಒಳ್ಳೆ ಪ್ರೀತಿಯಿಂದ ನೋಡ್ತಾನೋ, ಇವೆಲ್ಲ ಕನ್ಫ್ಯೂಷನ್. ನಮ್ಮ ಅಸ್ಟ್ರಾಲಜಿ, ನಮ್ಮ ಜಾತಕ ಒಂದ್ ರೀತಿ ಹೇಳಿದ್ರೆ ಅದರಲ್ಲಿ ನೆಗೆಟಿವ್ ಬಂದ್ರೂ ಕೂಡ ನಾವು ಪಾಸಿಟಿವ್ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಪ್ರಶ್ನಾಶಾಸ್ತ್ರ ಒಂದೇ ನಮ್ಗೆ ಹೆಲ್ಪ್ ಆಗುತ್ತೆ. ಕಲಿಯುಗದಲ್ಲಿ ನಿಮಗೆ ಸಲ್ಯೂಷನ್ ಅಂತಂದ್ರೆ ಪೂಜೆ ಪುನಸ್ಕಾರಗಳಲ್ಲ. ನಕ್ಷತ್ರ ನಾಡಿ ಕಲೀರಿ, ಪ್ರಶ್ನಾಶಾಸ್ತ್ರ ಕಲೀರಿ. 5 ಜನ ಹುಡುಗರು ಬಂದ್ರಾ, 4 ಜನ ಹುಡುಗರು ಬಂದ್ರಾ, ಇವನ್ಗೊಂದು ನಂಬರ್, ಅವನಿಗೊಂದು ನಂಬರ್, ಅವ್ರಿಗೊಂದು ನಂಬರ್, ಅವ್ನ ನಂಬರ್ ಹಾಕಿ ನೋಡಿ. ರೆಟ್ರೋಗ್ರೇಡ್ ಇಲ್ಲದೆ ಇರೋದನ್ನ ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದ್ಮೇಲೆ ಎರಡನೇದು ನೀವು ಯಾವ್ದು 2, 7, 11 ಬರ್ತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಎಲ್ಲ 500% ನಿಮಗೆ ಒಳ್ಳೇದೇ ಸಿಗುತ್ತೆ. ಇಲ್ಲಿ ಇದನ್ನ ನೆಗೆಟಿವ್ ಮಾಡಬಹುದು. ನಿಮ್ಮ ಹಾರೋಸ್ಕೋಪ್ ಅಲ್ಲಿ ಇರೋದು ನೆಗೆಟಿವ್ ಮಾಡಕ್ಕೆ ರಾಮಬಾಣ ಇದು. ಮುಂದೆ ರುದ್ರಾಕ್ಷಿ, ಸ್ಟೋನು ಅದೆಲ್ಲ ಸೆಕೆಂಡರಿ ಲೆವೆಲ್. ಇದು ಒಂದು ನಾನು ನೋಡಿದ್ದೀನಿ. ತುಂಬಾ ಜನಕ್ಕೆ ಅವ್ರಿಗೆ 1, 6, 10 ಕಾಂಬಿನೇಷನ್ ಇರೋರ್ಗೂ ಕೂಡ ನನಗೆ ಕನ್ಸಲ್ಟೇಷನ್ ಬಂದಾಗ 4 ಜನದ ಕೊಡಿ ಅಂತ ಹೇಳಿದೆ. ಇವೆರಡು ಬೆಸ್ಟ್ ಅಂತಂದೆ. ಅವೆರಡರಲ್ಲಿ ಯಾವ್ದು ಬೆಸ್ಟ್ ಅಂತ ಮತ್ತೆ ಒಂದು ಪ್ರಶ್ನಾಶಾಸ್ತ್ರ ಹಾಕ್ತೀವಿ. 1 ಸಿಂಗಲ್ ಬಂತು. ಇವತ್ತಿಗೆ 4 ವರ್ಷ ಆಗಿದೆ. ಒಂದು ಚೂರು ಗಲಾಟೆ ಇಲ್ಲ. ಅವ್ರ ಜಾತಕದಲ್ಲಿ 1, 6, 10, 5 ಎಲ್ಲ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಏನು ಗಲಾಟೆ ಇಲ್ಲ. ಬಿಕಾಸ್ ಪ್ರಶ್ನಾಶಾಸ್ತ್ರ ಹೇಳ್ತು, ಗ್ರಹಗಳನ್ನ ಕೇಳಿದ್ವಿ, ಇವ್ರ ಜೀವನದಲ್ಲಿ ಸ್ವಲ್ಪ ನೆಗೆಟಿವಿಟಿ ಇದೆ. ಸೊ ಯಾರನ್ನ ಮಾಡ್ಕೊಂಡ್ರೆ ನೆಗೆಟಿವಿಟಿ ಇರಲ್ಲ, ಆ ಪ್ರಶ್ನೆ, ಆ ಕ್ವಶನ್ ಆನ್ಸರ್ ಮಾಡುತ್ತೆ. ನೀವು ಜ್ಯೋತಿಷ್ಯನ ನಂಬ್ತಾ ಇದ್ರೆ ಪ್ರಶ್ನಾಶಾಸ್ತ್ರ ನಂಬಲೇಬೇಕು. ಜ್ಯೋತಿಷ್ಯನ ನಂಬ್ತಾ ಇದ್ದೀರಾ, ಗ್ರಹಗಳನ್ನ ನಂಬ್ತಾ ಇದ್ದೀರಾ ಅಂತಂದ್ರೆ ನೀವು ಪ್ರಶ್ನಾಶಾಸ್ತ್ರ ಅದು ಹೇಳೇ ಹೇಳ್ಬೇಕು. ಗ್ರಹಗಳು ಹೇಳಲೇಬೇಕು. ಹಂಗಾರೆ ಇಫ್ ಯು ಆರ್ ಬಿಲೀವಿಂಗ್ ಅಸ್ಟ್ರಾಲಜಿ, ಪ್ಲಾನೆಟ್ ಶುಡ್ ಟೆಲ್ ಅಸ್ ವೆದರ್ ಇವ್ರ ಜೊತೆ ಆದ್ರೆ ಆಗುತ್ತಾ, ಇವ್ರ ಜೊತೆ ಆದ್ರೆ ಆಗುತ್ತಾ, ಇವ್ರ ಜೊತೆ ಆದ್ರೆ ಆಗುತ್ತಾ, ಹೇಳಲೇಬೇಕು. ಇಲ್ಲ ಅಂದ್ರೆ ಅಸ್ಟ್ರಾಲಜಿ ಇಸ್ ಫಾಲ್ಸ್. ಪಕ್ಕಾ ಗೊತ್ತಾಗುತ್ತೆ. ಅಲ್ಲಿ ಇಲ್ಲಿ ಹೋಗ್ಬೇಡಿ. ಏನೇನೋ ಹುಚ್ಚುಚ್ಚುರ್ತರ ಆ ರಾಶಿಗೆ ಈ ರಾಶಿಗೆ ಆಗಲ್ಲ. ಈ ಕುಜದೋಷ ಅದೆಲ್ಲ ಯಾವಾಗ ಬಿಡ್ತಿರೋ, ಫಸ್ಟ್ ನಾನು ಪಬ್ಲಿಕ್ ಅವ್ರಿಗೆ ಹೇಳ್ತೀನಿ, ನೀವು ಯಾವಾಗ ಇದನ್ನೆಲ್ಲ ಬಿಡ್ತಿರೋ ಅವ್ರು ಹೇಳೋರೆಲ್ಲ ಕಮ್ಮಿ ಆಗ್ತಾರೆ. ನೀವು ಇನ್ನೂ ಹೆಚ್ಚಾಗಿ ನೀವು ಕಿವಿ ಎಲ್ಲ 2 ಕಿವಿ 4 ಕಿವಿ ಹಾಕೊಂಡು ಎಷ್ಟು ದೋಷ ಇದೆ ಅಂತ ಕೇಳ್ಕೊಂಬರ್ತಿರೋ ಅಷ್ಟು ನೆಗೆಟಿವ್ ಹಾಕೊಂಡ್ಬರ್ತೀರಾ. ನಾನು ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯ ಅಂದ್ರೆ ಪಾಸಿಟಿವಿಟಿ. ಹುಟ್ಟಿದ ಮನುಷ್ಯ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಬದುಕು ಇರ್ತಕ್ಕಂಥದ್ದು, ಯಾವ ದೋಷನೂ ಇರಲ್ಲ. ಬರ್ತಕ್ಕಂಥದ್ದು ಏರ್ಪೇರ್ ಆಗತ್ತೆ ಹೊರತು ಯಾರಿಗೂ ಅನ್ಯಾಯ ಮಾಡ್ತಕ್ಕಂಥದ್ದು ಎಲ್ಲೂ ಇಲ್ಲ. ಅವರವರ ಕರ್ಮದ ಮೇಲೆ ಅವರವರು ಅನುಭವಿಸ್ತಾರೆ ಅಷ್ಟೇ ಹೊರತು ಈ ಮದುವೆ ವಿಚಾರ, ಈ ಕೆಲಸದ ವಿಚಾರ, ಹಣದ ವಿಚಾರ ಯಾವುದೂ ಇಲ್ಲ. ಆಲೋಚನೆ ಮಾಡಿ ಯಾರೋ ಒಬ್ರು 30 ಲಕ್ಷ ಎಲ್ಲೋ ಕೊಟ್ಟೆ, 30 ಲಕ್ಷ ಕೊಟ್ಟಿದ್ದಾನೆ ಭಗವಂತ ಅವನಿಗೆ ಜೀವನ ಮಾಡುವಂತ ಸಹಾಯ ಅಂತೆ. ನಮ್ದೊಂದು ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಇದೆ, ಟೆಂಪಲ್ ಕಟ್ತಾ ಇದೀವಿ. ಅವ್ರು ಯಾರು ಹೇಳಿದ್ರಲ್ಲ ಸಹಾಯ ಮಾಡಿ ಅಂತ ಹೇಳಿ ನೋಡೋಣ, 1 ರೂಪಾಯಿ ಕೊಡಲ್ಲ. ಎಷ್ಟೋ ಜನ ನೋಡಿದೀವಿ, 1 ರೂಪಾಯಿ ಕೊಡಲ್ಲ. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಹಾಕಕ್ಕೆ ಅಂತ ಅವ್ರು ಫೋನ್ ಮಾಡಿದ್ರಲ್ಲ ಫಸ್ಟ್ ಟೈಮು, ನೀವು ಕಾಲ್ ಮಾಡಿ ನೋಡೋಣ, ರೋಷಕ್ಕಾರು ಹಾಕಿ ನೋಡೋಣ, ಬಂದ್ಬಿಡುತ್ತೆ ಆ ದುಡ್ಡು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ
15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.